ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂತಹ ಶ್ರೀಮತಿ ಸುಧಾ ಚಂದ್ರಶೇಖರ್ ಮತ್ತು ಶ್ರೀಯುತ ಚಂದ್ರಶೇಖರ್ ದಂಪತಿಗಳವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿನ ದೈವೀ ಗುಣವನ್ನು ನೋಡಿ ಆದ ಮೇಲೆ ಒಂದು 6 ಆಸುರಿ ಗುಣಗಳನ್ನು ಸಹ ನಾವು ನೋಡಿದ್ದೆವು. ಆ ಆಸುರಿ ಸಂಪತ್ತಿನವರ ಗುಣ ಹೇಗಿರುತ್ತೆ ಅಂದರೆ, ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ನಿನ್ನೆ ದಿನ ಒಬ್ಬ ಹಿರಿಯ ಶ್ರೋತೃಗಳು ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಶಬ್ದದ ಹೊಂದಾಣಿಕೆಯ ಬಗ್ಗೆ ಪ್ರಶ್ನೆ ಕೇಳಿದರು. ಅವರು ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ, ಬಂದರೂ ಸರಿ ಬರದೇ ಇದ್ದರೂ ಸರಿ ಅದನ್ನು ಹೇಳಿಬಿಡ್ತೇನೆ. ಕೊನೆಯ ಸಾಲು, ಒಂದು ಕೊನೆಯ 3 ಮತ್ತು 4ನೇ ಸಾಲಿನಿದೆ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ಅಜ್ಞಾನಂ ಎನ್ನುವಂಥದ್ದು ಅವರ ಗುಣ, ಆಸುರಿ ಸಂಪತ್ತಿನವರ ಗುಣ. ಚ ಅಂತ ಬಿಡಿಸ್ಕೊಂಡ್ರೆ ಅಭಿಜಾತಸ್ಯ, ಪಾರ್ಥ ಅನ್ನೋದು ಅರ್ಜುನನಿಗೆ ಸಂಬುದ್ಧಿ, ಕೃಷ್ಣ ಕರೀತಾ ಇದ್ದಾನೆ ಹೇ ಅರ್ಜುನ ಅಂತ. ಸಂಪದ ಮಾಸುರೀಂ ಅಂತ. ಈ 3 ಪದಗಳ ಹೊಂದಾಣಿಕೆ ಹೇಗೆ ಅನ್ನೋದು ಅವರ ಸಂಶಯ ಆಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅಂದರೆ ಆಸುರೀಂ ಸಂಪದಂ ಅಭಿಜಾತಸ್ಯ, ಆಸುರಿ ಸಂಪತ್ತನ್ನು ಕುರಿತು ಹುಟ್ಟಿದವನಿಗೆ ಈ ಗುಣಗಳು ಉಂಟಾಗ್ತವೆ ಅಂತ. ಆಸುರೀಂ ಸಂಪದಂ ಅಭಿಜಾತಸ್ಯ, ಅಭಿಜಾತ ಅಂದರೆ ಹುಟ್ಟಿದವನು. ಯಾವುದಕ್ಕಾಗಿ ಹುಟ್ಟಿದವನು? ಆಸುರಿ ಸಂಪತ್ತಿಗಾಗಿ ಹುಟ್ಟಿದವನು. ಅವನಿಗೆ ಈ 6 ಗುಣಗಳು ಉಂಟಾಗ್ತವೆ. ಅಲ್ಲಿ ಕ್ರಿಯಾಪದ ಇಲ್ಲ, ಹಾಗಾಗಿ ಸ್ವಲ್ಪ ಅರ್ಥ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ಅರ್ಥ ಹೀಗೆ ಹಂಚ್ಕೊಳ್ಬೇಕು ಸರಿಯಾಗಿ. ಆಸುರೀಂ ಸಂಪದಂ ಅಭಿಜಾತಸ್ಯ ಭವಂತಿ ಅಂತ. ಹಾಗಿದ್ರೆ ಭವಂತಿ ಅನ್ನೋದಲ್ಲಿ ಇಲ್ವಲ್ಲ ಅಂದರೆ ಹಿಂದಿನ ಶ್ಲೋಕದಲ್ಲಿ ಇದೆ ನೋಡಿ, 3ನೇ ಶ್ಲೋಕದಲ್ಲಿ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅಂತ. ಆ ಭವಂತಿ ಅನ್ನೋದನ್ನು ಇಲ್ಲಿಗೆ ಆನಯನ ಮಾಡಿಕೊಂಡ್ರೆ ಅರ್ಥ ಸೊಗಸಾಗಿ ಹೊಂದಾಣಿಕೆ ಆಗುತ್ತೆ. ಇದೆಲ್ಲ ಸಂಸ್ಕೃತ ಭಾಷೆಯ ಒಂದು ಕ್ರಮ ಅದು. ಯಾಕೆಂದರೆ ಇದರ ಮೂಲವನ್ನು ನಾವೊಮ್ಮೆ ನೆನಪಿಗೆ ತಂದುಕೊಳ್ಬೇಕು. ಕೃಷ್ಣ ಅರ್ಜುನ ಇದನ್ನು ಹೇಳಬೇಕಿದ್ರೆ ಸಂಭಾಷಣೆಯ ರೂಪದಲ್ಲಿ ತಾನೇ ಗೀತೆ ಹೋದದ್ದು. ಸಂಭಾಷಣೆಯಲ್ಲಿ ಪ್ರತಿಯೊಂದು ಮಾತಿನಲ್ಲಿಯೂ ಸಹ ಕರ್ತೃ ಕರ್ಮ ಕ್ರಿಯೆ ವ್ಯವಸ್ಥಾಬದ್ಧವಾಗಿಯೇ ಇರಬೇಕು ಅನ್ನೋ ನಿಯಮ ಇಲ್ಲ. ಇದಕ್ಕಿದ್ದ ಹಾಗೆ ನಾವು ಕೇಳ್ತೇವೆ. ಹಾಗಿದ್ರೆ ಮತ್ತೆ ಹಾಗಿದ್ರೆ ಏನು, ಏನಾಯಿತು, ಏನಾಗಿ ಇತ್ತು, ಆ ಇತ್ತು ಅನ್ನೋದು ಅಂಡರ್ಸ್ಟುಡ್ ಅದು ಅಲ್ವಾ? ಹಾಗೆ ಎಲ್ಲ ಭಾಷೆಯಲ್ಲೂ ಹೀಗೇನೆ. ಎಲ್ಲಿ ನಾವು ಸಂಭಾಷಣೆಯ ರೂಪದಲ್ಲಿ, ಕಾನ್ವರ್ಜೇಷನ್ ರೂಪದಲ್ಲಿ ವಿಷಯವನ್ನು ಹೇಳ್ತಾ ಹೋಗ್ತೇವೋ ಅಲ್ಲಿ ಕ್ರಿಯಾಪದ ಕೆಲವು ಕಡೆಗೆ ಇರುತ್ತೆ, ಕೆಲವು ಕಡೆಗೆ ಇರೋದಿಲ್ಲ. ಮತ್ತು ಕೆಲವು ಕಡೆಗೆ ಏನಾಗುತ್ತೆ, ವಿಶೇಷಣ ಇನ್ನೆಲ್ಲೋ ಇರುತ್ತೆ, ಮತ್ತು ಕರ್ತೃಪದ ಬೇರೆ ರೀತಿಯಲ್ಲಿ ಇರ್ತದೆ, ಹಿಂದಿನ ಶ್ಲೋಕದಲ್ಲಿ ಇರುತ್ತೆ. ವ್ಯಾಸರು ಅದನ್ನು ವ್ಯವಸ್ಥಿತವಾಗಿ ಹೆಣೆದುಕೊಂಡು ಬಂದರು. ಕೆಲವು ಕಡೆಗೆ ಆ ಮೂಲದ ಸೊಗಸು ಹಾಗೆ ಇದ್ದರೆ ಚಂದ, ಅದಕ್ಕೋಸ್ಕರ ಅವರು ಹಾಗೇ ಇರಿಸಿದ್ದಾರೆ. ಮತ್ತು ಸಂಸ್ಕೃತ ಭಾಷೆಯ ಸಾಮಾನ್ಯ ನಿಯಮ ಅನುಕ್ತಂ ಅನ್ಯತೋ ಗ್ರಾಹ್ಯಂ. ಇಲ್ಲಿ ಹೇಳಲಿಲ್ಲ ಅಂದರೆ ಹಿಂದೆ ಹೇಳಿದ್ದಿದ್ರೆ ಅಲ್ಲಿಂದ ತೆಗೆದುಕೊಳ್ಳಿ, ಅಷ್ಟೇ ಮುಗಿದಾಯ್ತು. ಹಾಗಾಗಿ ಆಸುರೀಂ ಸಂಪದಂ ಅಭಿಜಾತಸ್ಯ
ಭವಂತಿ. ಯಾವುವು ಅಂದರೆ ಈ 6 ಗುಣಗಳು. ಇಷ್ಟು ಅರ್ಥ. ಇಷ್ಟಾದಮೇಲೆ ಈ ಕೊನೆಯ ಗುಣ ಇದೆಯಲ್ಲ, ನಿನ್ನೆ ದಿವಸ ಹೇಳಿದ್ದು ಅಜ್ಞಾನಂ ಅಂತ. ಈ ಅಜ್ಞಾನದ ಬಗ್ಗೆ ನಾನು ಹೇಳಿದ್ದೆ. ಅಜ್ಞಾನ ಅಂದರೆ ಅವಿವೇಕ. ಅವಿವೇಕ ಅಂದರೆ ಸರಿ ತಪ್ಪುಗಳನ್ನು ನಿರ್ಧರಿಸಲಿಕ್ಕೆ ಆಗದೇ ಇರುವಂಥದ್ದು. ಇದು ಒಂದು ಆಸುರಿ ಗುಣದ ಲಕ್ಷಣ. ಎಷ್ಟರ ಮಟ್ಟಿಗೆ ಇದನ್ನು ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಪ್ರತ್ಯಕ್ಷ ನೋಡಿದ್ರೂ ಸಹ ಇದು ಸರಿ ಇದು ತಪ್ಪು ಎನ್ನುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಈ ವಿಷಯ ಬಂದಾಗ ನಮ್ಮ ಪ್ರಾಚೀನರು ಈ ಅಜ್ಞಾನ ಕೋಟಿಗೆ ಸೇರಿದ 2 ಮಹಾಮೂರ್ಖರನ್ನು ಹೆಸರಿಸ್ತಾರೆ. ಆ ಸಂಸ್ಕೃತದ ವಾಕ್ಯವೇ ಹಾಗುಂಟು, ದ್ವಾವೇವ ಮೂರ್ಖವು ಲೋಕೇಸ್ಮಿನ್ ಅಂತ. ಈ ಜಗತ್ತಿನಲ್ಲಿ 2 ಮಹಾಮೂರ್ಖರು ಅಂತ. ಯಾಕೆ ಹಾಗಿದ್ರೆ ಅವರಿಬ್ಬರು ಯಾರು ಅಂದರೆ ದುರ್ಯೋಧನ ದಶಾನನವು. ಒಬ್ಬ ದುರ್ಯೋಧನ, ಇನ್ನೊಬ್ಬ ದಶಾನನ. ದಶಾನನ ಅಂದರೆ ರಾವಣ. ಯಾಕೆ ಇವರಿಬ್ಬರು ಮಹಾಮೂರ್ಖರು ಅಂದರೆ ಇವರಿಬ್ಬರಿಗೂ ತಮ್ಮ ಎದುರುಗಡೆಯ ವ್ಯಕ್ತಿಯ ಪರಾಕ್ರಮ ಗೊತ್ತಿದ್ರೂ ಅವರನ್ನು ತಾನು ಗೆಲ್ಲಲಾರೆ ಎನ್ನುವಷ್ಟರ ಮಟ್ಟಿಗೆ ಅವರು ಪರಾಕ್ರಮಿಗಳೇ ಆಗಿದ್ರೂ ಸಹ ಅವರ ಹತ್ರ ಇವರು ಹೋಗಿ ದೀಪದ ಬುಡಕ್ಕೆ ಹುಳು ಹೋಗಿ ಬಿದ್ದ ಹಾಗೆ ಬಿದ್ದರಲ್ಲ, ಇವರಿಗಿಂತ ಮೂರ್ಖರು ಬೇರೆ ಇದ್ದಾರಾ? ಇದು ಅಜ್ಞಾನದ ಪರಮಾವಧಿ ಅಂತ. ಹಾಗಿದ್ರೆ ದುರ್ಯೋಧನನ ಕ್ಷಣಕಾಲ ವಿಚಾರ ಮಾಡೋಣ. ಹೇಗೂ ನಾವು ಆಸುರಿ ಸಂಪತ್ತನ್ನೇ ವಿಚಾರ ಮಾಡ್ತಾ ಇದ್ದೇವೆ. ನೋಡಿ, ಪಾಂಡವರ ಧರ್ಮನಿಷ್ಠೆಯ ಬಗ್ಗೆ ಅವನಿಗೂ ಗೊತ್ತಿತ್ತು. ಒಂದು, ಆ ಧರ್ಮನಿಷ್ಠೆಗಾಗಿಯೇ ಕೃಷ್ಣ ಅವರ ಕಡೆಗಿದ್ದಾನೆ ಅನ್ನೋದು ಗೊತ್ತಿತ್ತು. ಕೃಷ್ಣನನ್ನು ನಾವು ಯಾರೂ ಗೆದೆಯಲಾರವು ಅನ್ನೋದು ಗೊತ್ತಿತ್ತು. ಕೃಷ್ಣನ ಸಾಮರ್ಥ್ಯ ಅದಾಗಲೇ ಗೊತ್ತಿತ್ತು. ಖಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವನ್ನಾಗಿ ಮಾಡಿದ್ದು ಕೃಷ್ಣನ ಮಹಿಮೆ ಅನ್ನೋದು. ಹೋಗಲಿ, ಇದನ್ನು ಮರೆತ ಅಂದ್ಕೋಬಿಡೋಣ. ಪಾಂಡವರ ಪರಾಕ್ರಮವನ್ನೇ ನೋಡಿದರೂ ಸಹ ಅವರನ್ನು ಸೋಲಿಸುವಂಥ ಶಕ್ತಿ ನಿಜವಾಗಿ ಉಂಟಾ? ಅರಣ್ಯವಾಸದಲ್ಲಿದ್ದಾಗ ಚಿತ್ರರಥ ಎನ್ನುವಂಥ ಗಂಧರ್ವ ಇವರೆಲ್ಲರನ್ನೂ ಸಹ, ಯಾರನ್ನ? ಈ ದುರ್ಯೋಧನಾದಿಗಳನ್ನು ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ದ. ಆಗ ಎಷ್ಟಂದ್ರೂ ನಮ್ಮ ಕಡೆಯವರು ಅಂಥೇಳಿ ಇವರನ್ನು ಬಿಡಿಸಿದವರು ಪಾಂಡವರು. ಧರ್ಮರಾಜ್ ಹೇಳಿದ, ಮನೆ ಮರ್ಯಾದೆ ಹೋಗುತ್ತೆ, ಹೋಗಿ ಬಿಡಿಸ್ಕೊಂಡು ಬನ್ನಿ ಅಂತ. ಸಂತೋಷ ಪಡಬೇಕಿತ್ತು, ಕರುಬಿದರು ಮತ್ತೆ. ಯಾಕೆಂದರೆ ಇವರು ಮಾಡಿದ್ದಲ್ಲೂ ಸಹ ಇಂಥದ್ದೇ ಒಂದು ಅನಾಹುತದ ಪ್ರಸಂಗ ಆಯಿತು. ಇದನ್ನಾದರೂ ಮತ್ತೆ ಪುನಃ ನೆನಪಿಟ್ಟುಕೊಳ್ಳದೆ ಮರೆತರು ಅಂತ ಅಂದ್ಕೊಬಿಡೋಣ. ಮುಂದೆ ಅಜ್ಞಾತವಾಸದಲ್ಲಿ ಪಾಂಡವರೇ ಇವರು ಅಂತ ಪತ್ತೆ ಹಚ್ಚುವುದಕ್ಕೆ ಅಂತ ಇವನು ಅಲ್ಲೂ ಕುಹಕತನ ಮಾಡಿದ. ಉತ್ತರನ ಗೋವುಗಳನ್ನು ಗ್ರಹಣ ಮಾಡಿದ. ಆಗ ಇವ್ರ ಕಡೆ ಯಾರ್ಯಾರು ಹೋಗಿದ್ದಾರೆ? ಸ್ವತಃ ದುರ್ಯೋಧನ ಇದ್ದಾನೆ, ಮಾಮ ಶಕುನ ಇದ್ದಾನೆ, ದುಶ್ಯಾಸನ ಇದ್ದಾನೆ, ಅತಿರಥ ಮಹಾರಥ ಕರ್ಣ ಇದ್ದಾನೆ, ಸ್ವತಃ ಭೀಷ್ಮರು ದ್ರೋಣಾಚಾರ್ಯರು ಎಲ್ಲರೂ ಹೋಗಿದ್ದಾರೆ ಯುದ್ಧಕ್ಕೆ. ಇವರೆಲ್ಲ ಭೀಷ್ಮಾದಿಗಳು ಹೋದದ್ದಕ್ಕೆ ದುರ್ಯೋಧನ ಆಗ್ರಹಕ್ಕೆ ಒಳಪಟ್ಟರು. ಆ ಕಡೆಯಿಂದ ಬಂದವನ್ಯಾರು? ಕೇವಲ ಒಬ್ಬ ಅರ್ಜುನ, ಇನ್ನೊಬ್ಬ ಕೈಲಾಗದೇ ಇರೋ ಉತ್ತರ ಕುಮಾರ. ಅಷ್ಟು ಜನರನ್ನು ಹಾಸಿಗೆ ಹಾಕಿ ಮನಸ್ಸಿದ್ದಂಗೆ ಮನಸ್ಸಿದ್ದ ಒಬ್ಬ ಅರ್ಜುನ. ಉತ್ತರ ಕುಮಾರನಿಗೆ ಹೇಳ್ತಾನೆ, ಇವರೆಲ್ಲರನ್ನು ಮನುಷ್ಯಬಿಟ್ಟಿದ್ದೇನೆ, ಇವನಿಗೆ ತುಂಬ ಈ ಆಭರಣದ ಹುಚ್ಚು. ಉತ್ತರ ಕುಮಾರನಿಗೆ ಯಾರ್ಯಾರ ಮೈ ಮೇಲೆ ಏನೇನಿದೆಯೋ, ನೆಕ್ಲೆಸ್ ಬೇಕಾದ್ರೆ ನೆಕ್ಲೆಸ್ಸು, ಬ್ರೇಸ್ಲೆಟ್ ಬೇಕಾದ್ರೆ ಬ್ರಾಸ್ಲೆಟ್ಟು, ಎಲ್ಲ ಏನೇನು ಬೇಕೋ ಎತ್ಕೊಂಡು ಬಾಹು ನಡಿ ಅಂತಂದ. ರಿಂಗ್ ಬೇಕಾದ್ರು ಎತ್ಕೋ, ನೆಕ್ಲೆಸ್ ಬೇಕಾದ್ರು, ಚೈನ್ ಬೇಕಾದ್ರು ಎತ್ಕೊ, ಏನು ಬೇಕಾದ್ರು ಎತ್ಕೊ. ಯಾರು ಇವಾಗ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಅಷ್ಟು ತಗೊಂಡಾದಮೇಲೆ ನಮ್ಮೆಲ್ಲ ಗೋವುಗಳನ್ನು ತೀರಿಸ್ಕೊಂಡು ಬಾ, ಹೋಗ್ತಾ ಇರೋಣ ಅಂತ. ಇದನ್ನು ನೋಡಿ ಆದರೂ ಸಹ ಅರ್ಜುನನ ಪರಾಕ್ರಮದ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿತ್ತಲ್ವಾ? ಒಬ್ಬ ಏಕಾಂಗಿ
ಪ್ರತ್ಯಕ್ಷ ನೋಡಿಯೂ ಸಹ ಇಲ್ಲ, ನಾವು ಇವ್ರ ಜೊತೆಗೆ ದ್ವೇಷ ಕಟ್ಕೊಳ್ಬಾರದು ಅಂತ ವಿವೇಕ ಬಂದಿಲ್ವಲ್ಲ. ಯಾಕೆ ಬಂದಿಲ್ಲ? ನಾವು ಮಾಡ್ತಾ ಇರೋದು ತಪ್ಪು ಅನ್ನುವಂಥ ವಿವೇಕ ಬಂದಿಲ್ಲ. ಬೇಡ, ಇದನ್ನೂ ಮರೆತೇ ಬಿಡೋಣ. ಮುಂದೆ ಕೃಷ್ಣ ಸಂಧಾನಕ್ಕೆ ಬಂದ. ಸಂಧಾನಕ್ಕೆ ಬಂದಾಗ ಸಂಧಾನ ಆಗಲಿಲ್ಲ, ಸಂಧಿಯೇ ಆದದ್ದು, ಹೆಸರು ಮಾತ್ರ ಸಂಧಾನ ಅಂತ. ಆಮೇಲೆ ಏನಾಯಿತು? ಕೃಷ್ಣ ಕೇಳಿದ, ಕೊಡೋದಿಲ್ಲ ಅಂತ ಹೇಳಿದ. ಮಾತು ಬೆಳೀತು. ಕೃಷ್ಣ ಏನು ಕೋಪಿಸಿಕೊಳ್ಳಿಲ್ಲ. ಕೃಷ್ಣನ ಮೇಲೆ ಇವರು ಕೋಪಿಸಿಕೊಂಡರು. ಕೃಷ್ಣನನ್ನು ಬಂಧಿಸೋದಕ್ಕೆ ಹೋದರು. ಆದದ್ದೇನು? ಇವರೇ ಪರಸ್ಪರ ಒಬ್ಬರನ್ನು ಬಂಧಿಸಿಕೊಂಡಿದ್ದರು. ಅಲ್ಲಿ ಎಷ್ಟು ಜನ ಇದ್ದರು? ಸಂಧಾನಕ್ಕೆ ಬಂದನು ಒಬ್ಬನೇ ಒಬ್ಬ ಅಂಬಾಸಡರ್, ರಾಜದೂತ. ಕೃಷ್ಣನ ಬಂಧಿಸಲಿಕ್ಕಾಗಲಿಲ್ಲ. ಇವರೇ ಪರಸ್ಪರ ಒಬ್ಬರನ್ನೊಬ್ಬರು ಕಟ್ಟಿ ಹಾಕ್ಕೊಂಡಿದ್ರು. ಇಂತಹ ಮಹಿಮಾನ್ವಿತ ಆ ಕಡೆಗಿರುವಾಗ ನಾವು ಇವ್ರ ಜೊತೆ ದ್ವೇಷ ಕಟ್ಕೊಳ್ಬೇಕಾ ಅಂತ ಕ್ಷಣಕಾಲ ವಿಚಾರ ಮಾಡಿದ್ದಿದ್ದರೆ ಪಾಂಡವರ ಜೊತೆಗೆ ದ್ವೇಷವನ್ನು ಬೆಳೆಸ್ತಿದ್ರಾ? ಹಾಗಿದ್ರೆ ಯಾಕೆ ಹೀಗಾಯಿತು ಕೇಳಿದರೆ, ಅದು ಅವನ ಹಣೆಬರ. ಅಜ್ಞಾನಂ, ರಾಗ, ದ್ವೇಷ, ಇದು ಎರಡು ಇದ್ದುಬಿಟ್ರೆ ಮತ್ತಿನ್ನು ಅಜ್ಞಾನ ಬರೋದಕ್ಕೆ ಹೊಸ ವ್ಯವಸ್ಥೆ ಬೇಡ. ಹಾಗಾಗಿ ಈ ಅಜ್ಞಾನದ ಮೂಲ ರಾಗದ್ವೇಷ. ದುರ್ಯೋಧನನಿಗೆ ಇದು ತುಂಬ ಇತ್ತು. ವಾಸ್ತವಿಕವಾಗಿ ಇಡೀ ಹಸ್ತಿನಾವತಿಯನ್ನು, ಸಾಮ್ರಾಜ್ಯವನ್ನು ವಿಭಾಗ ಮಾಡಿ ಕೊಟ್ಟಿದ್ದವರಿಗೆ ಬರೇ ಬಂಜರು ಭೂಮಿಯನ್ನು. ಆಮೇಲೆ ಅವರು ಮಾಡಿದ ರಾಜಸೂಯ ಯಾಗವನ್ನು ನೋಡಿ ಅಲ್ಲಿ ಬಂದಂಥ ಸಂಪತ್ತನ್ನು, ಅದೆಲ್ಲ ಕೃಷ್ಣನದೇ ಪ್ಲ್ಯಾನ್. ಮತ್ತು ಅವನಲ್ಲಿರುವ ಆ ರಾಗ ದ್ವೇಷ ಬೆಳಿಬೇಕು. ಅದಕ್ಕೋಸ್ಕರ ಖಜಾನೆ ವ್ಯವಸ್ಥೆಯನ್ನು ದುರ್ಯೋಧನನಿಗೆ ಕೊಟ್ಟಿದ್ದ. ಎಷ್ಟು ಬರುತ್ತೋ ಎಲ್ಲ ನೀನೇ ನೋಡ್ಕೊ ಅಂತ. ಸಂತೋಷ ಪಡಬೇಕಿತ್ತು. ನಮ್ಮಿಂದ ಮಾಡಲಾಗದೇ ಇರುವುದನ್ನು ನನ್ನ ಜ್ಞಾತಿಗಳು ಮಾಡಿದ್ರಲ್ಲ, ಅದಕ್ಕಿಂತ ಇಂಥ ದೊಡ್ಡ ಯಾಗದಲ್ಲಿ ನನಗೆ ಭಾಗವಹಿಸುವಂಥ ಭಾಗ್ಯ ಸಿಕ್ತಲ್ಲ. ನಾನು ಮಾಡಿದ ಎಲ್ಲ ತಪ್ಪನ್ನೂ ಮರೆತು ನನ್ನನ್ನು ಇನ್ವೈಟ್ ಮಾಡಿದ್ದಾರಲ್ಲಪ್ಪ ಇವರು ಅಂತ ಒಂದು ಸಲ ಆ ಔದಾರ್ಯ ಗುಣವನ್ನು ಆತ ಪ್ರಕಟಪಡಿಸಬಹುದಿತ್ತು. ಪ್ರಾಯಶಃ ಇಂದ್ರಪ್ರಸ್ಥದಲ್ಲಿರೋಂಥ ಒಂದೇ ಒಂದು ಬಿಡಿ ಕಾಸು ಸಹ ಹಸ್ತಿನಾವತಿಯಿಂದ ಹೋದದ್ದಲ್ಲ, ಬರಿಗೈಯಲ್ಲಿ ಹೋದಲ್ಲ ಪಾಂಡವರು. ಆಮೇಲೆ ಅದನ್ನೂ ಸಹ ಮೋಸದಿಂದ ಕಿತ್ಕೊಂಡಾದ್ಮೇಲೆ ಇನ್ನೂ ಒಂದು ಸಂದರ್ಭ, ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗಲಾದರೂ ಅರ್ಥ ಮಾಡ್ಕೊಳ್ಬಹುದಿತ್ತು. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಇವು ಹೇಳಿ ಕೇಳಿ ಒಂದು ಹೆಣ್ಣು ಮಗನ ನೆಟ್ಟಿಗೆ ಸೀರೆಯನ್ನು ಬಿಚ್ಚಲಿಕ್ಕಾಗಲಿಲ್ಲ ಇವರ ಹತ್ರ. ಇವರ ಕೆಟ್ಟತನ ಎಷ್ಟರ ಮಟ್ಟಿಗೆ ಬೆಲೆ ಬಂತು ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಹಾಗಾದರೆ ವಿಚಾರ ಮಾಡ್ಬೋದಿತ್ತು, ಇಷ್ಟೊಂದು ಸೀರೆ ಪುಂಖಾನುಪುಂಖವಾಗಿ ಎಲ್ಲಿಂದ ಬರುತ್ತೆ? ಇದನ್ನೆಲ್ಲ ವಿಚಾರ ಮಾಡಿದರೆ, ಇವರ ಕಡೆ ಒಂದು ಅಗೋಚರವಾದಂಥ ಶಕ್ತಿ, ಆಗಾಗ ಗೋಚರವಾಗುವ ಕೃಷ್ಣ ಇದ್ದಾನೆ ಅಂತ ವಿಚಾರ ಮಾಡಬಹುದಿತ್ತು. ಆದರೆ ಅಜ್ಞಾನಂ. ಇನ್ನು ಇವನ ಅಣ್ಣ ಹಿಂದಿನವನು ದಶಾನನಿಗೆ ಬರೋಣ. ದಂಡಕಾರಣ್ಯ ಪ್ರವೇಶ ಮಾಡಿದಾಗ ಆ ಲಕ್ಷ್ಮಣ ಶೂರ್ಪಣಖಿಯ ಮೂಗನ್ನು ಆಪರೇಷನ್ ಮಾಡಿದನಲ್ಲ, ಹೋಗಿ ಏನೇನೆಲ್ಲ ಹೇಳ್ಕೊಟ್ಲು ಅವಳು. ಕೊನೆಗೆ ಏನಾಯಿತು ಕೇಳಿದರೆ, ರಾವಣ ಆ ದಂಡಕಾರಣ್ಯದಲ್ಲಿರುವಂಥ ತನ್ನ ಕಡೆಯ 14,000 ರಾಕ್ಷಸರನ್ನು ರಾಮನ ಮೇಲೆ ಕಳಿಸಿದ್ದಾನೆ. ಖರದೂಷಣರು ಲೀಡರ್ ಆ ಗುಂಪಿಗೆ. ಅವರು ಶಸ್ತ್ರಸನ್ನದ್ಧರಾಗಿ ಬಂದಿದ್ದದೆ. ಎಲ್ಲ ಆಯುಧಗಳು ಇವೆ ಅವರ ಹತ್ರ. ರಥ ಇದೆ, ಕುದುರೆ ಇದೆ, ಎಲ್ಲ ಇದೆ. ರಾಮನ ಹತ್ರ ರಥವೂ ಇಲ್ಲ, ಕುದುರೆ ಇಲ್ಲ, ಏನೂ ಇಲ್ಲ. ಆಗ ಇವರು ಯುದ್ಧಕ್ಕೆ ಬಂದಾಗ ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ನೀನು ಯುದ್ಧಕ್ಕೆ ಬರಬೇಕಾದದ್ದು ಇಲ್ಲ, ನೀನು ಈ ಗವಿಯಲ್ಲಿ ನಿಂತಿರು, ಸೀತೆಯನ್ನು ರಕ್ಷಣೆ ಮಾಡು ಅಷ್ಟೇ. ಸೀತೆ ನೋಡಬೇಕು ನಾನು ಯುದ್ಧ ಮಾಡಿದ್ದನ್ನು ಹಾಗಂತ.
ಅದಕ್ಕೆ ಬೇರೆ ಕಾರಣ ಇದೆ. ಏಕಶ್ಚ ರಾಮ, ವಾಲ್ಮೀಕಿ ಮುನಿಗಳ ಮಾತು, ಒಬ್ಬನೇ ಒಬ್ಬ ರಾಮ ಬರಿಗಾಲಲ್ಲಿ ಇದ್ದಾನೆ. ಇದ್ದದ್ದು ಕೇವಲ ಅವನ ಆ ಧನಸ್ಸು, ಬಾಣ ಅಷ್ಟೆ. 14,000 ಜನರನ್ನು ಮುಗಿಸಿದ. ಹೆಚ್ಚೇಕೆ ರಾವಣನಿಗೆ ಸುದ್ದಿ ಮುಟ್ಲಿಕ್ಕೆ ಜನ ಇಲ್ಲದೆ ಇರುವಂಥ ಪರಿಸ್ಥಿತಿ, ಗಟ್ಟಿ ಕೇಳಿದರೆ. ಇದನ್ನು ನೋಡಿ ರಾಮನ ಪರಾಕ್ರಮವನ್ನು ಕ್ಷಣಕಾಲ ವಿಚಾರ ಮಾಡಬಹುದಿತ್ತು. ಬೇಡ, ಬಿಟ್ಬಿಡಿ. ಆಮೇಲೆ ಒಬ್ಬ ಆಂಜನೇಯ ಸಮುದ್ರ ದಾಟಿ ಬಂದ. ಏನು ಅನುಕೂಲ ಇತ್ತು? ಏನೂ ಇಲ್ಲ. ಬಂದ, ಸರಿ, ಬಂದವನು ಹಾಗೆ ಹೋದ್ನಾ? ಬಂದವನು ಅರ್ಧ ಭಾಗ ಲಂಕೆಯನ್ನು ಮುಗಿಸಿ ಹೋದ. ಮತ್ತು ಮಿಕ್ಕರ್ಧ ಯಾಕೆ ಬಿಟ್ಟ ಕೇಳಿ, ರಾಮನಿಗೆ ಅಂತ ಬಿಟ್ಟ. ಅವನು ಅದನ್ನೇ ಹೇಳ್ತಾನೆ, ನಾನೇ ನಿನ್ನನ್ನು ಮುಗಿಸ್ತಿದ್ದೆ, ಆದರೆ ರಾಮ ನನಗೆ ಅನುಮತಿಯನ್ನು ಕೊಡಲಿಲ್ಲ ನಿನ್ನನ್ನು ಮುಗಿಸೋದಕ್ಕೆ ಅಂದ. ಆ ಆಂಜನೇಯನ ಪರಾಕ್ರಮವನ್ನು ನೋಡಿ ಆದ್ರೂ ಸಹ ವಿಚಾರ ಮಾಡ್ಬೋದಿತ್ತಲ್ಲ. ಹೋಗಲಿ, ಆಮೇಲೆ ಸೇತುವೆಯನ್ನು ಕಟ್ಟಿ ಬಂದೇ ಬಿಟ್ಟರು, ಹಾಗಾದರೂ ವಿಚಾರ ಮಾಡ್ಬೋದಿತ್ತಲ್ಲ. ಇಲ್ಲ. ನಡೆದದ್ದು ದಿವಸ, ಯುದ್ಧ ನಡೆದದ್ದು 6 ದಿನಗಳ ಕಾಲ. ಅಜೇಯನಾದಂತಹ ಇಂದ್ರಜಿತ್ತು, ಸೋಲು ಅನ್ನೋದು ಅವನಿಗೆ ಇಲ್ಲವೇ ಇಲ್ಲ. ಅವನು ಹತನಾದಾಗಲಾದರೂ ರಾವಣ ವಿಚಾರ ಮಾಡಬಹುದಿತ್ತು. ಮುಂದೆ ಕುಂಭಕರ್ಣ, ಮತ್ತೆ ಕೊನೆಗೆ ಎಲ್ಲರನ್ನೂ ಕಳ್ಕೊಂಡ. ಆದ್ರೂ ಸಹ ಈಗಾದರೂ ಸಹ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋಣ ಅಂತ ಬುದ್ಧಿ ಬರ್ಬೋದಿತ್ತಲ್ಲ, ಬಂದಿಲ್ಲ. ಯಾಕೆ ಅಂದರೆ ಅಜ್ಞಾನಂ. ಅಷ್ಟೇ ಅಲ್ಲ, ಒಂದು ಪ್ರಸಂಗ ಬರುತ್ತೆ, ತನ್ನ ಕಡೆಗೆ ಇಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಾಗದೇ ಇರಲಿ ಅಂಥೇಳಿ ಸತ್ತ ರಾಕ್ಷಸನ ಎಲ್ಲರನ್ನೂ ಸಮುದ್ರಕ್ಕೆ ಎಸಿಲಿಕ್ಕೆ ಹೇಳ್ತಿದ್ದಂತೆ ರಾವಣ. ರಾಮ ಹೇಳಿದ್ದಂತೆ, ನಮ್ಮ ಕಡೆಗೆ ಯಾರೊಬ್ಬರು ಸತ್ತರೂ ಸಹ ಅವ್ರು ಎಸಿಬಾರದು, ಅವರೆಲ್ಲರಿಗೂ ನಾವು ಸಂಸ್ಕಾರ ಮಾಡಬೇಕು, ಅವ್ರನ್ನೆಲ್ಲ ಒಂದು ಕಡೆಗೆ ಹಾಗೇನೇ ಇಡಬೇಕು ಅಂತ. ಯಾವಾಗ ಆಂಜನೇಯ ಪರ್ವತ ಎತ್ಕೊಂಡು ಬಂದ, ಆ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಂಧಾನುಕರಣಿ ಅಂತ, ಆಗ ರಾಮ ಹೇಳಿದಂತೆ, ಇದು ಕೇವಲ ಲಕ್ಷ್ಮಣನಿಗಾಗಿ ಮಾತ್ರ ಸೀಮಿತ ಆಗದೇ ಇಲ್ಲ ಆಂಜನೇಯ, ಮೃತ ಸಂಜೀವಿನಿ ಇದೆಯಲ್ಲ, ಆ ನೀರನ್ನು ಎಲ್ಲರ ಮೇಲೂ ಪ್ರೋಕ್ಷಣೆ ಮಾಡುವಂದ. ಎಲ್ಲರೂ ಬದುಕಿದರು. ಪ್ರಾಯಶಃ ರಾವಣ ಅವ್ರನ್ನೆಲ್ಲರನ್ನು ಬಿಟ್ಟಿದ್ದಿದ್ರೆ ಸಮುದ್ರಕ್ಕೆ ಹಾಕದೆ ಆ ಭಾಗ್ಯ ಅವರಿಗೂ ಸಿಕ್ತಿತ್ತೇನೋ. ಅಯೋಗ್ಯರ ಜೊತೆಗೆ ಸೇರಿದ್ರಿಂದ ನಿಷ್ಕಾರಣವಾಗಿ ಪ್ರಾಣ ಕಳ್ಕೊಂಡ್ರು, ಬದುಕುವ ಭಾಗ್ಯದಿಂದ ವಂಚಿತರಾದರು. ಯಾಕೆ ಹೇಳಿದೆ ಈ ಮಾತನ್ನು? ಅಜ್ಞಾನಂ, ಅದೇ ಅವರಿಗೆ ಪರಮ ಸುಖ. ಇದು ಆಸುರಿ ಸಂಪತ್ತು. ಇಷ್ಟು ಹಿನ್ನೆಲೆಯಲ್ಲಿ ಈ 4ನೇ ಶ್ಲೋಕ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಇವತ್ತು 4ನೇ ದಿನದಲ್ಲಿ ನಾವಿದ್ದೇವೆ. 5ನೇ ಶ್ಲೋಕ ಮುಂದಿನದು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಆಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಈ ಶ್ಲೋಕವನ್ನು ಹೇಳೋದಕ್ಕಿಂತ ಮೊದಲು ನಿನ್ನೆ ದಿವಸ ನಾನು ಒಂದು ಸಂಶಯವನ್ನು ಎತ್ತಿದ್ದೆ. ಈ ದೈವೀ ಗುಣವನ್ನು ಮತ್ತು ಆಸುರಿ ಗುಣವನ್ನು ಕೃಷ್ಣ ಸುದೀರ್ಘವಾಗಿ ವರ್ಣನೆ ಮಾಡಿದ್ದಾನೆ. ದೈವೀ ಗುಣವನ್ನು ಸುದೀರ್ಘವಾಗಿ ವರ್ಣನೆ ಮಾಡಿದ್ದಾನೆ, ಆಸುರಿ ಗುಣಗಳನ್ನು ಸಂಕ್ಷೇಪವಾಗಿ ಇಲ್ಲಿ ಸೂಚಿಸಿದ್ದಾನೆ. ಮುಂದೆ ಅದನ್ನು ವಿಸ್ತೃತವಾಗಿ ವರ್ಣನೆ ಮಾಡುವವನಿದ್ದಾನೆ. ಇದನ್ನು ಕೇಳಿದಾಗ ಅರ್ಜುನನಿಗೆ ಒಂದು ಸಂಶಯ ಬಂತು. ಏನು? ದೈವೀ ಗುಣವನ್ನು ವರ್ಣಿಸಿದೆ, ಆಸುರಿ ಗುಣವನ್ನು ಸೂಚಿಸಿದೆ. ಹಾಗಿದ್ರೆ ಈ ದೈವೀ ಗುಣ ಆಸುರಿ ಗುಣ ಎರಡೇ ಗುಣ, ನಾವೆಲ್ಲ ಮನುಷ್ಯರು, ಮಾನುಷಿ ಗುಣ ಅಂತ ಯಾವುದೂ ಇಲ್ಲವೇನೋ ಕೃಷ್ಣ? ಅದನ್ನು ನೀನು ಹೇಳಲಿಲ್ಲ ಅಂತ ಆದದ್ರಿಂದ ಅದಿಲ್ಲ ಅಂತ ನಾನು ನಿರ್ಧಾರಕ್ಕೆ ಬಂದುಬಿಡ್ಲಾ? ಅಥವಾ ಮಾನುಷಿ ಗುಣ ಅನ್ನೋದು ಒಂದು ಇದೆಯಾ? ಇದು ಅರ್ಜುನನಿಗೆ ಬಂದಂಥ ಒಂದು ಸಂಶಯ. ಹೇಳದೆ ಬಿಟ್ಟಿದ್ದರಿಂದ ಇಲ್ಲ ಅಂತ ತೀರ್ಮಾನಕ್ಕೆ ಬರಬಹುದೇನೋ ಅಂತ ನನಗೆ ಅನ್ನಿಸ್ತಾ ಇದೆ.
ಅಥವಾ ನೀನು ಮುಂದೆ ಹೇಳ್ತೀಯೋ ನನಗೆ ಗೊತ್ತಿಲ್ಲ ಅಂತ ತನ್ನ ಈ ಸಂಶಯವನ್ನು ಮುಂದಿಟ್ಟಾಗ ಭಗವಂತ ಹೇಳ್ತಾನೆ, ಇಲ್ಲಪ್ಪ, ಇಲ್ಲಿ ನಾನು ಯಾವ್ಯಾವ ಗುಣಗಳನ್ನು ಹೇಳಿದ್ದೇನೋ, ದೈವಿ ಗುಣವನ್ನಾಗಲಿ ಅಥವಾ ಈ ಮಾನುಷಿ ಗುಣವಾಗಲಿ, ಇದರೊಳಗೆಲ್ಲ ಏನಾಗಿದೆ ಕೇಳಿದರೆ ಮನುಷ್ಯ ಗುಣವೂ ಸಹ ಸೇರಿಕೊಂಡಿದೆ. ಅಂದರೆ ದೈವಿ ಗುಣದಲ್ಲಾಗಲಿ ಅಥವಾ ಆಸುರಿ ಗುಣದಲ್ಲಾಗಲಿ ಸೇರದೇ ಇರುವ ಮಾನುಷಿ ಗುಣ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಯಾಕೆ ಅಂದರೆ ಈ ದೈವಾಂಶ ಮತ್ತು ಅಸುರಾಂಶ ಇದು ಎರಡರ ಮಿಶ್ರಣವೇ ಮಾನುಷ್ಯ. ಉಭಾಭ್ಯಾಂ ಪುಣ್ಯಪಾಪಾಭ್ಯಾಂ ಮಾನುಷ್ಯಂ ಲಭತೆ ನರಃ. ಇವೆರಡರ ಮಿಶ್ರಣವೇ ಮಾನುಷಿ ಗುಣ. ಇದು ಕೇವಲ ನನ್ನ ಮಾತಲ್ಲಪ್ಪ, ಅಪೌರುಷೇಯವಾದಂಥ ಶ್ರುತಿ ಈ ಮಾತನ್ನು ಹೇಳುತ್ತೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ, ಉಭಾಭ್ಯಾಮೇವ ಮಾನುಷ್ಯ ಲೋಕಂ. ಪ್ರಶ್ನೋಪನಿಷತ್ತಿನ ಮಾತು ಇದು. ದೈವ ಮತ್ತು ಆಸುರ ಈ ಎರಡೂ ಮಿಶ್ರ ಆದರೆ ಅವನು ಮನುಷ್ಯ ಲೋಕಕ್ಕೆ ಬರ್ತಾನೆ. ಸ್ವಲ್ಪ ನಮಗನ್ವಯಿಸ್ಕೊಳ್ಳೋಣ ಇದನ್ನು. ನಾವಿಲ್ಲಿ ಬಂದಿದ್ದೇವೆ, ಆದ್ದರಿಂದಲೇ ನಮ್ಮಲ್ಲಿ ಇದೆರಡೂ ಸಹ ಮಿಶ್ರ ಆಗಿದೆ. ಆದರೆ ಯಾರ್ಯಾರಲ್ಲಿ ಎಷ್ಟೆಷ್ಟು ಪ್ರಮಾಣ ದೈವಾಂಶ ಅಥವಾ ಆಸುರಾಂಶ ಇದೆ ಅನ್ನೋದನ್ನು ಅವರವ್ರು ತೀರ್ಮಾನ ಮಾಡ್ಕೊಳ್ಬೇಕು. ಇಲ್ಲಿಂದ ಈ ಎರಡರ ಮಿಶ್ರಣ ಮಾಡಿ ಈ ಲೋಕಕ್ಕೆ ಕಳಿಸುವುದುಂಟಲ್ಲ, ಇದು ಒಂದು ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದು. ಇಲ್ಲಿಂದ ಉತ್ತಮ ಗತಿಗಾದರೂ ಹೋಗಬಹುದು ಅಥವಾ ಅಧೋಗತಿಗಾದರೂ ಸಹ ಇಳಿಯಬಹುದು. ಈ ಜಗತ್ತಿನ ರಚನೆಯ ವ್ಯವಸ್ಥೆಯಲ್ಲಿ ಭಗವಂತ ನಮಗೆ ಕೊಟ್ಟಂಥ ಸ್ವಾತಂತ್ರ್ಯ ನೋಡು. ದೇವತೆಗಳಿಗೆ ಈ ಅವಕಾಶ ಇಲ್ಲ, ಅವರಲ್ಲೇ ಇರಬೇಕು. ಮತ್ತು ರಾಕ್ಷಸರಿಗೂ ಆಸುರಿ ಗುಣದವರಿಗೂ ಇಲ್ಲ, ಅಸುರರಿಗೂ ಇಲ್ಲ. ಆದರೆ ಮಾನುಷ್ಯಕ್ಕೆ ಬಂದಾಗ ಎರಡು, ಅವನು ಈ ಕಡೆ ಸ್ಟೆಪ್ಸ್ ಹತ್ತಿಯಾದರೂ ಹೋಗ್ಬೋದು, ಈ ಕಡೆ ಇಳಿದಾದರೂ ಇಳಿಬಹುದು. ಎರಡಕ್ಕೂ ಸಹ ಅವಕಾಶ ಇದೆ. ಈ ಸ್ವಾತಂತ್ರ್ಯ ನಿನಗೆ ಕೊಟ್ಟಿದ್ದೇನೆ, ಹೇಗೆ ಮಾಡಿದರೆ ಅನುಕೂಲ ಅನ್ನುವಂಥ ನಿರ್ಧಾರ ನಿನಗೆ ಬಿಟ್ಟಿದ್ದು. ಹಾಗಾಗಿ ಅದನ್ನು ಸರಿಯಾಗಿ ವಿಚಾರ ಮಾಡು ಅಂತ. ಅಲ್ಲಿ ಏನು ಹೇಳ್ದಂಗಾಯಿತು, ಈ ಮನುಷ್ಯನಲ್ಲಿರುವಂತಹ ದೈವಿ ಗುಣ ಆಸುರಿ ಗುಣವನ್ನು ನಿಗ್ರಹಿಸಿದರೆ ಅವನು ಮಾಸ್ಟರ್ ಅಥವಾ ಉತ್ಕೃಷ್ಟ ವ್ಯಕ್ತಿ. ಅವನಲ್ಲಿರುವ ಆಸುರಿ ಗುಣ ಮಾನುಷಿ ಗುಣವನ್ನು, ದೈವೀ ಗುಣವನ್ನು ನಿಗ್ರಹಿಸಿದರೆ, ಕಂಟ್ರೋಲ್ ಮಾಡಿದರೆ ಅವನು ಪರಮ ದುಷ್ಟ. ಅವನು ಇನ್ನೊಬ್ಬರಿಗೆ ಗುಲಾಮ, ಇನ್ನೊಬ್ಬರಿಗೆ ಅಂತ ಹೇಳೋದಕ್ಕೆ ಜಾಸ್ತಿ ಬುದ್ಧಿಮತ್ತೆಗೆ ಗುಲಾಮನಾಗಿ ಬಿಡ್ತಾನೆ. ಹೀಗೆ ಈ ದೈವ ಮತ್ತು ಆಸುರ ಇವು ಎರಡೂ ಸಹ ಮನುಷ್ಯನಲ್ಲಿ ಮಿಶ್ರಣ ಆಗಿರ್ತವೆ. ಆದ್ದರಿಂದ ಇದು ಎರಡಕ್ಕೂ ಹೊರತಾಗಿ ಇರುವಂಥ ಇನ್ನೊಂದು ಮಾನುಷಿ ಗುಣ ಅನ್ನೋದು ಇಲ್ಲವೇ ಇಲ್ಲ. ಕೆಲವು ಜನ ಮನುಷ್ಯರಲ್ಲಿ ಒಂದು 10ರಷ್ಟರಲ್ಲಿ ಇರಬೇಕು ಅಂತ ಆದರೆ 9ರಷ್ಟು 8ರಷ್ಟು ದೈವಿ ಗುಣ ಇರುತ್ತೆ, ಇನ್ನು 2-3 ಅಂಶ ಮತ್ತು ಆಸುರಿ ಗುಣ ಇರುತ್ತೆ. ಇನ್ನು ಕೆಲವರಲ್ಲಿ 9, 8, 10ರಷ್ಟು ರಾಕ್ಷಸ ಆಸುರಿ ಗುಣ ಇರುತ್ತೆ, 1, 2, 3 ಅಂಶ ಮತ್ತು ದೈವಿ ಗುಣ ಇರುತ್ತೆ. ನಾನು ಅದಕ್ಕೋಸ್ಕರ ಹೇಳಿದೆ, ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅವನವನ ಕ್ರಿಯೆಯನ್ನು ನೋಡಿಕೊಂಡು ಅವನವನೇ ನಿರ್ಧಾರ ಮಾಡಬೇಕಾದದ್ದು. ಯಾರತ್ರ ಹೋಗ್ಬಿಟ್ರು ನನ್ನಲ್ಲಿ ದೈವಿ ಗುಣ ಎಷ್ಟಿದೆ, ರಾಕ್ಷಸಿ ಗುಣ ಎಷ್ಟಿದೆ ಸ್ವಲ್ಪ ಹೇಳ್ತೀರಾ ಅಂತಂದರೆ, ಹೀಗೆ ಕೇಳುವ ಬುದ್ಧಿ ಬಂದಿದ್ದರಿಂದಲೇ ಅವನಲ್ಲಿ ದೈವಿ ಗುಣ ಜಾಗೃತ ಆಗಿದೆ ಅಂತ ಅರ್ಥ. ಹಾಗಾಗಿ ಇವೆಲ್ಲ ಅಂತಃಕರಣಕ್ಕೆ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಬಾಹ್ಯವಾದ ಈ ಕಣ್ಣಿಗೆ ಇವು ಗೋಚರ ಆಗೋದಿಲ್ಲ. ಹಾಗೆ ಅಂತ ನಾವು ಇದನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ, ಅನುಭವದಲ್ಲಿ ಇವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ವಿಚಾರಘಟ್ಟ, ನಿನ್ನೆ ದಿವಸ ಅರ್ಜುನ ಸಂಶಯ ಒಂದು ಎತ್ತವನಿದ್ದಾನೆ, ನಾಳೆ 6ವರೆಗೆ ಅದನ್ನು ನೋಡೋಣ ಅಂತ ಹೇಳಿದ್ದೆ ನಾನು. ಇದು ಸಮಾಧಾನ. ಈ ಮಾತು ಎಲ್ಲ ಕಡೆಗೂ ಬರ್ತದೆ. ಮನುಷ್ಯ ಜನ್ಮಕ್ಕೆ ಬಂದಿದ್ದಾನೆ ಅಂದರೆ ಈ ಪುಣ್ಯಾಂಶ ಪಾಪಾಂಶ ಮಿಶ್ರಣದಿಂದ ಬಂದಿದ್ದಾನೆ. ಬಂದಾಯಿತು, ಇಲ್ಲೊಂದು ಸ್ವಾತಂತ್ರ್ಯನೂ ಉಂಟು ಅಂತ ನಾನು ಹೇಳಿದೆ.
ನಾವು ಇವಾಗ ಈ ಎರಡು ಕವಲು ದಾರಿಯ ಮಧ್ಯದಲ್ಲಿ ನಿಂತವರು. ಅದರೊಳಗೆ ಒಂದು ನಮ್ಮನ್ನು ಕಾಡಿಗೆ ಕರ್ಕೊಂಡು ಹೋಗುತ್ತೆ, ಇನ್ನೊಂದು ಋಷ್ಯಾಶ್ರಮಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವ ದಾರಿಯಲ್ಲಾದರೂ ಹೋಗ್ಬೋದು, ಅದು ನಿರ್ಧಾರ ನಮಗೆ ಬಿಟ್ಟಿದ್ದು. ಅಷ್ಟು ಹಿನ್ನೆಲೆಯಲ್ಲಿ ಈ ಅರ್ಜುನನ ವಿಚಾರಕ್ಕೆ ಭಗವಂತ ಉತ್ತರ ಕೊಟ್ಟ ಅಂತ ಭಾವಿಸಿಕೊಂಡು ಮತ್ತೆ ಈ 5ನೆಯ ಶ್ಲೋಕ, ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಆಸುರೀ ಮತ ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಅರ್ಜುನ, ದೈವ ಸಂಪತ್ತು ಮೋಕ್ಷಕ್ಕೆ ಕಾರಣ ಅಂತಲೂ ಮತ್ತು ಈ ಆಸುರಿ ಸಂಪತ್ತು ಸಂಸಾರದಲ್ಲಿ ಬಂಧನಕ್ಕೆ ಕಾರಣ ಆಗ್ತದೆ ಅಂತಲೂ ಸಮ್ಮತ ಆಗಿದೆ. ನೀನು ದೈವ ಸಂಪತ್ತನ್ನು ಪಡೆದುಕೊಂಡು ಬಂದಿದ್ದೀಯೇ, ಚಿಂತಿಸಬೇಡ. ಇದಿಷ್ಟು ಈ ಶ್ಲೋಕದ ಒಟ್ಟು ಅರ್ಥ. ಈ 26 ಗುಣಗಳನ್ನು ಒಳಗೊಂಡ ದೈವೀ ಸಂಪತ್ತನ್ನು, 6 ಗುಣಗಳನ್ನು ಒಳಗೊಂಡಂಥ ಈ ಆಸುರಿ ಸಂಪತ್ತನ್ನು ಕೇಳಿ ಆದ ಮೇಲೆ ಅರ್ಜುನನಿಗೆ ಒಂದು ಸಂಶಯ ಬಂತು. ಏನು ಅಲ್ಲ, ಈಗ ನೀನು ಇಷ್ಟೆಲ್ಲ ಹೇಳಿದೆ, ನಾನು ಯಾವ ಗುಂಪಿಗೆ ಸೇರಿದವನು ಕೃಷ್ಣ? ಅದೇ ನಮಗೂ ಈ ಸಂಶಯ ಬರುತ್ತೆ ಅಂತ ಹೇಳಿದ್ನಲ್ಲ, ಅರ್ಜುನನಿಗೆ ಈ ಸಂಶಯ ಅಂದೇ ಬಂದಿತ್ತು. ನಾನು ಈಗ ದೈವೀ ಸಂಪತ್ತಿಗೆ ಸೇರಿದವನು, ಆಸುರಿ ಸಂಪತ್ತಿಗೆ ಸೇರಿದವನು, ನನ್ನಲ್ಲಿ ಯಾವ ಗುಣ ಕೆಲಸ ಮಾಡ್ತಾ ಇದೆ? ಎಲ್ಲರಿಗೂ ಬರುವ ಸಂಶಯ. ಅರ್ಜುನ ನಮ್ಮೆಲ್ಲರ ಮುಖವಾಣಿಯಾಗಿ ಭಗವಂತನಲ್ಲಿ ಕೇಳಿದ ತಕ್ಷಣ ಹೇಳ್ತಾನೆ, ಮಾ ಶುಚಃ, ದುಃಖ ಮಾಡಿಕೊಳ್ಬೇಡವೋ. ಯಾಕೆಂದರೆ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ, ನೀನು ದೈವೀ ಸಂಪತ್ತಿಗಾಗಿ ಹುಟ್ಟಿದ್ದೀಯೋ, ಅದು ಉಂಟು ನಿನಗೆ. ಅರ್ಜುನ, ಹೇಗೆ ಹೇಳ್ತೀಯ ನೀನು ಅಂತ ಕೇಳಲಿಲ್ಲ, ಭಗವಂತ ಹೇಳಲಿಲ್ಲ. ಆದರೆ ನಮಗೆ ಸಂಶಯ ಕಾಡುತ್ತೆ, ಹೇಗೆ ಹೇಳಿದ ಕೃಷ್ಣ ಅಲ್ವಾ? ಅರ್ಜುನ ದೈವೀ ಸಂಪತ್ತಿನವನು ಅಂತ ಹೇಗೆ? ಅಲ್ಲಿ 2 ರಹಸ್ಯ ಇದೆ ಈ ಶ್ಲೋಕದೊಳಗೆ. ಅರ್ಜುನನ ಮನಸ್ಸಿನಲ್ಲಿ ಈ ತುಡಿತ ಬರ್ತಾ ಇದೆ ಅಂತ ಗೊತ್ತು ಅವನಿಗೆ. ಯಾಕೆಂದರೆ ಯಾರ ಹೃದಯದಲ್ಲಿ ಒಳ್ಳೆಯ ವಿಚಾರ, ಯಾರ ಹೃದಯದಲ್ಲಿ ಕೆಟ್ಟ ವಿಚಾರ, ಯಾರ ಹೃದಯದಲ್ಲಿ ಅಮೃತ ಕಲಶ, ಯಾರ ಹೃದಯದಲ್ಲಿ ವಿಷ ಕಲಶ ಇದೆ ಅಂತೆಲ್ಲ ಬಲ್ಲವನು ಅವನು. ಕರ್ಣನ ಹತ್ರ ನಿನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ ಅಂತ ಕೃಷ್ಣ ಹೇಳಿದ್ದಲ್ವ? ಮತ್ತೇನು ಕರ್ಣ ಏನು ಬಂದು ಕೃಷ್ಣನಿಗೆ ಮೊದಲೇ ಹೇಳಿದ್ನಾ? ಇಲ್ಲ, ಹೇಳದೇ ಇದ್ದಂಥದ್ದು ಅವನಿಗೆ ಗೊತ್ತಾಗ್ತದೆ. ಯಾಕೆಂದರೆ ಅವನು ಸರ್ವ ಹೃದಯ ನಿವಾಸಿ, ಅಂತರ್ಯಾಮಿ. ಆದ್ದರಿಂದ ಅರ್ಜುನನಿಗೆ ಸಂಶಯ ಬರ್ತದೆ ಅಂತ ಗೊತ್ತು ಅವನಿಗೆ. ಅದಕ್ಕೆ ಅರ್ಜುನ ಕೇಳೋದಕ್ಕೆ ಮೊದಲೇನ ಸಮಾಧಾನ ಹೇಳಿದ್ದ, ಆದರೆ ಅರ್ಜುನ ನೇರ ಕೇಳಿಯೇ ಬಿಟ್ಟ ಅದನ್ನು. ಆಗ ನೋಡಿ, ಒಂದು ಶಬ್ದ ಉಂಟು, ಪಾಂಡವ ಅಂತ ಶಬ್ದ ಉಂಟು. ಪಾಂಡವ ಅಂದರೆ ಅರ್ಥ ಏನು? ಪಾಂಡವ ಅಂದರೆ ಬಿಳುಪಿನವನು ಅಂತ. ಬಿಳುಪಿನ ಬಣ್ಣವೇ ಅದು ಸ್ವಚ್ಛ, ಶುದ್ಧ, ಸಾತ್ವಿಕ ಗುಣದಿಂದ ಕೂಡಿದ್ದು ಅಂತ ಅರ್ಥ. ಸತ್ವಗುಣವನ್ನು ಪ್ರತಿನಿಧಿಸುವ ಬಣ್ಣ, ವರ್ಣ ಬಿಳಿ ಬಣ್ಣ. ನೋಡಿ, ಈ ಶಬ್ದದಿಂದಲೇ ಗೊತ್ತಾಗುತ್ತೆ ಅರ್ಜುನ ಶುದ್ಧನಿದ್ದಾನೆ ಅಂತ. ಇದು ಒಂದು. ಎರಡನೇದು, ಅರ್ಜುನನಲ್ಲಿ ದೈವೀ ಗುಣ ಇಲ್ಲದೆ ಇದ್ದಿದ್ದರೆ ಗೀತೋಪದೇಶಕ್ಕೆ ಕೃಷ್ಣ ಅರ್ಜುನನನ್ನು ಆಯ್ಕೆ ಮಾಡಿಕೊಳ್ತಿದ್ನ? ಸುದೀರ್ಘವಾದಂಥ ಗೀತೆಯನ್ನು ಅರ್ಜುನ ಕೇಳಿದ್ದಾನೆ ಅಂದರೆ ಈ ಶ್ರವಣಕ್ಕೆ ಅವನು ಅರ್ಹನ ಅಂತ ಆದರೆ ಅವನಲ್ಲಿ ದೈವೀ ಗುಣ ಇದ್ದದಕ್ಕೋಸ್ಕರ ತಾನೇ ಈ ಬುದ್ಧಿ ಬಂದದ್ದು ಅವನಿಗೆ. ನಾವು ಈ ಎಲ್ಲ ಘಟನೆಯಿಂದ ಒಂದೊಂದು ನೆನಪಿಟ್ಟುಕೊಳ್ಬೇಕು. ವೇದಾಂತ ಶ್ರವಣ ಮಾಡಬೇಕು ಅನ್ನುವಂಥ ಬುದ್ಧಿ ನಮಗೆ ಬಂತು ಅಂತಾದರೆ ನಮ್ಮಲ್ಲಿ ದೈವೀ ಗುಣ ಜಾಗೃತ ಆಗ್ತಾ ಇದೆ ಅಂತ ಅರ್ಥ. ಅದು ಬಂದಿಲ್ಲ ಅಂದರೆ ಇನ್ನೂ ಏನೂ ಆಗ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಆ ಶ್ರವಣವೇ ಪ್ರಥಮ ಸೋಪಾನ. ಅದು ಅಷ್ಟೇ ಅಲ್ಲ,
ಕೊನೆಗೆ ಏನಾಗುತ್ತೆ ಕೇಳಿದರೆ, ವೇದಾಂತ ಶ್ರವಣ ಮಾಡ್ತಾ ಮಾಡ್ತಾ ಹೋದ್ಮೇಲೆ ಮಿಕ್ಕ ಯಾವುದೂ ಬೇಡ ಅಂತ ಅನಿಸ್ಬಿಡುತ್ತೆ. ಆ ಯಾವುದೂ ಬೇಡ ಅಂತ ಅನಿಸೋದುಂಟಲ್ಲ, ಅದು ಮುಂದಿನ ಹೆಜ್ಜೆ ಮತ್ತೆ ಪುನಃ. ಹಾಗಾಗಿ ಈ ಪಾಂಡವ ಎನ್ನುವ ಶಬ್ದದಿಂದ ಮತ್ತೆ ಭಗವಂತ ಮುಖತಃ ಹೇಳಿದ್ದಾನೆ, ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಅಂತ. ಅದನ್ನು ಅರ್ಜುನ ಕೇಳಲಿಲ್ಲ, ಭಗವಂತ ಹೇಳಲಿಲ್ಲ. ಆದರೂ ಸಹ ಈ ಗೀತೋಪದೇಶಕ್ಕೆ ಪಾಂಡವರ 5ರಲ್ಲಿ ಅರ್ಜುನನನ್ನೇ ಆಯ್ಕೆ ಮಾಡಿಕೊಂಡಿದ್ದಾದ್ದರಿಂದ ಅವನು ದೈವಿ ಗುಣ ಸಂಪನ್ನ ಅಂತ. ಇಷ್ಟು ಹೇಳಿ ಆದಮೇಲೆ ಈಗ ನಮ್ಮ ಮುಂದೆ ಇನ್ನೊಂದು ಸಂಶಯ ಕಾಣ್ತದೆ. ಏನಂದರೆ, ಪಾಂಡು ಅನ್ನೋದಕ್ಕೆ ಅರ್ಥ ಬಿಳುಪು, ಪಾಂಡವ ಅಂದರೆ ಆ ಬಿಳುಪಿನವನ ಮಗ ಅಂತ ಅರ್ಥ. ಅದಕ್ಕೆ ವೇದಾಂತ ಅರ್ಥದಲ್ಲಿ ಸತ್ವಗುಣ ಭೂಯಿಷ್ಠನಾದವನು ಅಂತ ಅರ್ಥ. ನಾನು ಹೇಳಿದೆ ಮಾತನಾಡುವಾಗ, ಆ ಬಣ್ಣವೇ ಗುಣವನ್ನು ಪ್ರತಿನಿಧಿಸ್ತದೆ ಅಂತ. ಇದರಿಂದ ನಾವೊಂದು ತೀರ್ಮಾನಕ್ಕೆ ಬರ್ಬೋದು, ನಮಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ಅದರಿಂದಲೇ ನಮ್ಮ ಸ್ವಭಾವ ಏನು ಅಂತ ತೀರ್ಮಾನ ಮಾಡ್ಕೊಳ್ಬೋದು. ಕೆಂಪು ಬಣ್ಣ ರಜೋಗುಣದ ಸಂಕೇತ, ಕಪ್ಪು ಬಣ್ಣ ಅದು ತಮೋಗುಣದ ಸಂಕೇತ, ಬಿಳಿಯ ಬಣ್ಣ ಸತ್ವಗುಣದ ಸಂಕೇತ. ಸತ್ವ, ರಜಸ್ಸು, ತಮಸ್ಸು. ಹಾಗಾಗಿ ಈ ವರ್ಣಗಳ ಬಣ್ಣಗಳ ಆಯ್ಕೆಯಿಂದಲೇ ನಾವು ಎಲ್ಲಿದ್ದೇವೆ ಅಥವಾ ನಮ್ಮ ಸ್ವಭಾವ ಎಂತಹದ್ದು ಅನ್ನೋದನ್ನು ಸಹ ತೀರ್ಮಾನ ಮಾಡಿಕೊಳ್ಳಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಮಾ ಶುಚಃ ಇದೊಂದು ಅತ್ಯಂತ ಸಮಾಧಾನಕರವಾದಂಥ ಮಾತು ಗೀತೆಯಲ್ಲಿ. ಮಾ ಶುಚಃ, ದುಃಖ ಪಡಬೇಡವಾ, ನೀನು ದೈವೀ ಗುಣ ಸಂಪನ್ನನಿದ್ದೀಯೆ, ಯೋಚನೆ ಮಾಡಬೇಡ ನೀನು ಅಂತ. ಈ ಶ್ಲೋಕದ ಅರ್ಥ ಇಲ್ಲಿಗೆ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದೆ 6ನೇ ಶ್ಲೋಕ, ಈ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಮನುಷ್ಯರ ಸ್ವಭಾವವನ್ನು ಎಷ್ಟು ರೀತಿಯಲ್ಲಿ ವಿಂಗಡಿಸಬಹುದು ಅಂತ ಅದಕ್ಕೆ ಉತ್ತರ ಹೇಳುತ್ತೆ 6ನೇ ಶ್ಲೋಕ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಈ ಲೋಕದಲ್ಲಿ ದೈವ ಆಸುರ ಅಂತ 2 ಬಗೆಯ ಮನುಷ್ಯ ಸೃಷ್ಟಿಗಳುಂಟು. ಅವುಗಳಲ್ಲಿ ದೈವ ಸೃಷ್ಟಿಯ ವಿಷಯವನ್ನು ಅಭಯಂ ಸತ್ವ ಸಂಶುದ್ಧಿ ಇಲ್ಲಿಂದ ಪ್ರಾರಂಭಿಸಿ, ಮತ್ತು ಇದಕ್ಕೂ ಹಿಂದಿನ ಶ್ಲೋಕದ ಅಂದರೆ 3ನೇ ಶ್ಲೋಕದ ಅಲ್ಲಿ ಅದನ್ನು ಮುಕ್ತಾಯಗೊಳಿಸಿದ್ದೇನೆ, ಸುದೀರ್ಘವಾಗಿ ನಿನಗೆ ತಿಳಿಸಿದ್ದೇನೆ. ಈಗ ಈ ಆಸುರ ಸೃಷ್ಟಿಯ ವಿಚಾರವನ್ನು ಹೇಳ್ತೇನೆ, ಕೇಳ್ಕೊ ಅನ್ನೋದು ಈ ಶ್ಲೋಕದ ಅರ್ಥ. ಅಲ್ಲ, ಪ್ರಪಂಚದಲ್ಲಿ ಇಷ್ಟೆಲ್ಲ ಜನ ಇದ್ದಾರೆ, ಇದು ಏನು ಇದು 2 ಥರದ ಜನರು ಅಂತ ಹೇಳ್ತಾನಲ್ಲ. ನಾನು ಹಿಂದೆ ಹೇಳಿದ್ದೆ, ಅದು ವೇದಾಂತ ಶಾಸ್ತ್ರದ ವಿಶೇಷತೆ. ಇದ್ದವ್ರನ್ನ ಎಲ್ಲರನ್ನೂ ಸಹ ವಿಭಾಗ ಮಾಡಿದರೆ ಆಗೋದು 2, ಒಂದು ದೈವ ಸ್ವಭಾವದವರು ಅಥವಾ ರಾಕ್ಷಸಿ ಆಸುರಿ ಸ್ವಭಾವದವರು, ಒಟ್ಟು ತಾತ್ಪರ್ಯ ಅಷ್ಟೆ. ಆದರೆ ಅದರೊಳಗೆ ಸ್ವಲ್ಪ ವೇರಿಯೇಷನ್ ಇರಬಹುದು, ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು. ಆದರೆ ಈ ಸರ್ಗದಲ್ಲಿ ಅಂದರೆ ಸೃಷ್ಟಿಯಲ್ಲಿ 2 ತರಹದ ಜನರು. ಗೀತೆ ಹೇಳೋದು ಇದನ್ನೇ, ಜಾತಿ ಹೇಳೋದಿಲ್ಲ ನೋಡಿ. ಅವನು ಎಂಥವನೇ ಆಗಿರಲಿ, ಅವನು ದೈವಾಂಶವು ಆ ದೈವೀ ಗುಣವೂ ಇರಬಹುದು. ಎಂಥ ಒಳ್ಳೆಯ ಮನೆತನದಲ್ಲಿ ಹುಟ್ಟಿರಲಿ, ಅವನಲ್ಲಿ ಆಸುರಿ ಗುಣವೂ ಕೆಲಸ ಮಾಡಬಹುದು. ಹಾಗೆ ನೋಡಿದರೆ ರಾವಣನ ಮನೆತನ ಹಿನ್ನೆಲೆ ಏನು ಸಾಮಾನ್ಯವ? ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ. ಇಷ್ಟೆಲ್ಲ ಹಿನ್ನೆಲೆ ಇದ್ದು ಆದದ್ದೇನು ಕೇಳಿದರೆ ಈ ಆಸುರಿ ಗುಣ ಹರಿದು ಬಂತು. ನಮಗೆ ಅಸುರರು ಮತ್ತು ರಾಕ್ಷಸರು ಅಂದ ತಕ್ಷಣ ಒಂದು ಭಾವನೆ ಬರ್ತದೆ, ಏನು ಅಂದರೆ ಅವ್ರಿಗೆ ಕೋಡಿರ್ತದೆ, ಕೋರೆ ಹಲ್ಲಿರ್ತದೆ ಅಂತ. ಅದೆಲ್ಲ ಅಲ್ಲ. ಹಾಗಿದ್ರೆ ಈ ಎಲ್ಲ ಚಿತ್ರ ಯಾಕೆ ಅಂತ ಕೇಳಿದರೆ, ಈ ಗುಣವನ್ನು ಹೇಳೋದಕ್ಕೆ ಬಂದ್ರೂ ಸಹ ನೋಡೋದಕ್ಕಾಗೋದಿಲ್ವಲ್ಲ. ಮನುಷ್ಯನ ಬುದ್ಧಿ ಎಷ್ಟು ಕೆಳಮಟ್ಟಕ್ಕಿಳಿದೆ ಅಂದರೆ, ಎಷ್ಟೇ ಹೇಳಿದರೂ ಸಹ ಕಣ್ಣಿಗೆ ಕಂಡಾಗ ಮಾತ್ರ ಹಾಂ ಅಂತ ಬಾಯ್ಬಿಡ್ತಾನೆ ಇವನು. ಅದಕ್ಕೋಸ್ಕರ ಆ ರಜೋಗುಣ ತಮೋಗುಣಗಳನ್ನು ಚಿತ್ರದಲ್ಲಿ ತೋರಿಸ್ಬೇಕು ಅಂದರೆ ಹೇಗೆ? ಅದಕ್ಕೊಂದು ಭೀಕರತೆಯನ್ನು ಕೊಡಬೇಕು. ಆಗ ಕೋಡು ಕೋರೆ ಎಲ್ಲ ಅಕರಾಳ ವಿಕರಾಳವಾದ ರೂಪವನ್ನು ಹೇಳುತ್ತೆ ಪುರಾಣ.
ಸತ್ವಗುಣಕ್ಕೆ ಬಂದಾಗ ಇದು ಯಾವುದೂ ಇಲ್ಲ. ಹಾಗಾಗಿ ಇದು ಕೇವಲ ನಮಗೆ ಅರ್ಥ ಆಗಲಿ ಅಂತ ಹೇಳಿದ್ದೆ ಅಷ್ಟೇ ಹೊರತು ನಿಜವಾಗಿ ಅವ್ರಿಗೆ ಕೋಡು ಕೊಂಬು ಕೋರೆ ಎಲ್ಲ ಇರುತ್ತೆ ಅನ್ನುವಂಥದ್ದು ಅರ್ಥ ಅಲ್ಲ. ಇದು ನಮಗೆ ಗೊತ್ತಿರಬೇಕು. ಹಾಗಿಲ್ಲದೆ ಇದ್ದರೆ ಆಗೋದಿಲ್ಲ, ಅನರ್ಥವೇ. ಅಷ್ಟು ಹಿನ್ನೆಲೆಯಲ್ಲಿ ದ್ವೌಭೂತ ಸರ್ಗವು, ಭೂತ ಅಂದರೆ ಮತ್ತೆ ಪುನಃ ಇಲ್ಲಿ ಈ ಸಾಮಾನ್ಯವಾದ ಅರ್ಥ ಅಲ್ಲ, ಭೂತ ಅಂದರೆ ಪ್ರಾಣಿ ಅಂತ. ಎರಡೇ ಥರದ ಮನುಷ್ಯರಿದ್ದಾರೆ. ಸರ್ಗ ಅನ್ನೋದಕ್ಕೆ ಕಾವ್ಯಗಳಲ್ಲಿ ಮೊದಲನೇ ಸರ್ಗ, ಎರಡನೇ ಸರ್ಗ, ಮೂರನೇ ಸರ್ಗ ಆ ಅರ್ಥ ಅಲ್ಲ. ಸರ್ಗ ಅಂದರೆ ಸೃಷ್ಟಿ, ಸೃಜ್ಯತೆ ಇತಿ ಸರ್ಗ. ಹಾಗಾಗಿ ಎರಡೇ ಥರದ ಸೃಷ್ಟಿ. ಯಾವ್ಯಾವುದು? ಒಂದು ದೈವ ಸೃಷ್ಟಿ, ಇನ್ನೊಂದು ಆಸುರಿ ಸೃಷ್ಟಿ. ಪ್ರಪಂಚದಲ್ಲಿರೋ ಅಷ್ಟೂ ಜನರನ್ನು ಗುಡ್ಡೆ ಹಾಕ್ಕೊಂಡು ಪರೀಕ್ಷೆ ಮಾಡಿದರೂ ಸಹ ಒಂದೋ ಅವನು ಆ ಗುಂಪಿಗೆ ಹೋಗ್ತಾನೆ, ಒಂದೋ ಈ ಗುಂಪಿಗೆ ಹೋಗ್ತಾನೆ. ಇದು ಎರಡು ಹೊರತಾಗಿ ಮತ್ತು ಮೂರನೇ ಗುಂಪು ಅನ್ನೋದು ಇಲ್ಲ. ಅದರ ಜೊತೆಗೆ ದೈವೋ ವಿಸ್ತರಶಃ ಪ್ರೋಕ್ತ, ಸುದೀರ್ಘವಾಗಿ ಹೇಳಿದ್ದೇನೆ. ಈಗ ಆಸುರವನ್ನು ಹೇಳ್ತೇನೆ. ಇದನ್ನು ಯಾಕೆ ಹೇಳ್ತೇನೆ ಗೊತ್ತಾ? ಆಸುರಿ ಗುಣವನ್ನು ಸರಿಯಾಗಿ ತಿಳ್ಕೊಳ್ಬೇಕು ನೀನು. ಅಲ್ಲ ದೈವಿ ಗುಣ ಅಲ್ಲ, ಅದನ್ನು ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚು ಆಸುರಿ ಗುಣವನ್ನು ತಿಳ್ಕೊಳ್ಬೇಕು. ಯಾಕೆ ಅಂದರೆ ಆಸುರಿ ಗುಣವನ್ನು ಬಿಡೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಅಲ್ಲ ಸ್ವಲ್ಪ ಅಲ್ಪ ತಿಳ್ಕೊಂಡ್ರೆ ಬಿಡೋದಕ್ಕಾಗೋದಿಲ್ಲ. ಈಗ ಒಂದು ಅದರಿಂದಾಗುವ ಅನರ್ಥವನ್ನು ನಾವು ಮತ್ತೆ ಮತ್ತೆ ತಿಳಿದುಕೊಂಡಾಗ ಅದನ್ನು ಬಿಟ್ಟುಬಿಡ್ತೇವೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ಡ್ರಿಂಕ್ ಮಾಡುವವನಿದ್ದಾನೆ. ಯಾಕೆ ಡ್ರಿಂಕ್ ಮಾಡ್ತಾನೆ? ಮೊದಲು ಯಾವುದೋ ಒಂದು ಹಂತದೊಳಗೆ ಅವನಿಗೆ ಅದರಿಂದ ಸಂತೋಷ ಸಿಕ್ಕಿದೆ. ಆ ಸಂತೋಷ ಸಿಕ್ಕಾಗ ಇದು ನನಗೇನು ಅನರ್ಥ ಮಾಡೋದಿಲ್ಲ ಅಂತ ಅನಿಸಿದೆ ಅವನಿಗೆ. ಆಮೇಲೆ ಏನಾಗುತ್ತೆ ಕೇಳಿದರೆ, ರಸ್ತೆ ಉದ್ದ ಎಲ್ಲ ಆಗಲಿ ಅಳೆಯೋದಕ್ಕೆ ಶುರು ಮಾಡ್ತಾನಲ್ಲ ಇವನು, ಆಗ ಗೊತ್ತಾಗತ್ತೆ. ಆದರೆ ಏನಾಗುತ್ತೆ ಕೇಳಿದರೆ, ಇಲ್ಲ ಆ ಕುಡಿದಷ್ಟು ಹೊತ್ತು ಆಗುವ ಆನಂದ ಇದೆಯಲ್ಲ ಅದು ಸಂತೋಷವೇ ಅಂತ ಅನಿಸತ್ತೆ ಅವನಿಗೆ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಇಲ್ಲ ಕುಡಿದಾಗ ಆನಂದ ಆದರೂ ಕುಡಿದೇ ಇದ್ದಾಗಲೂ ನನ್ನ ನರನಾಡಿಯನ್ನು ಎಳೆದು ನನ್ನನ್ನು ಚಿತ್ರಹಿಂಸೆಗೆ ತಳ್ತಾ ಇದೆ. ಇದು ಒಂದು ಸಲ ಬಂದರೆ ಮತ್ತೆ ಹೋಗಿ ಕುಡಿತಾನೆ ಅವನು. ಇದು ನನಗೆ ಹಿಂಸೆಯನ್ನು ಕೊಡತ್ತೆ ಅನ್ನೋದು ಪೂರ್ತಿ ಮನದಟ್ಟಾದಾಗ ಅದನ್ನು ಬಿಡ್ತಾನೆ. ಅಲ್ಲಿವರೆಗೆ ಬಿಡೋ ಪ್ರಯತ್ನ ಮಾಡೋದಿಲ್ಲ. ಆದ್ದರಿಂದ ಈ ಕೆಟ್ಟ ಗುಣಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಬಿಡೋದಕ್ಕೆ ಅಂತ. ಅಲ್ಲಿ ಏನು ಹೇಳ್ದಂಗಾಯಿತು, ಇದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇದ್ದರೆ ಬಿಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇದನ್ನು ನೀನು ಸರಿಯಾಗಿ ತಿಳ್ಕೊ ಅಂತ ಮತ್ತೆ ಹೇಳ್ತಾನೆ ಅವನು. ಪಾರ್ಥ ಅಂತ ಸಂಬೋಧನೆ ಉಂಟಲ್ಲ. ಪಾರ್ಥ ಅಂದರೆ ಪೃಥ ಅಂದರೆ ಕುಂತಿಯ ಮಗ ಅಂತ. ಏಕೆಂದರೆ ಕುಂತಿಯ ಮಕ್ಕಳು 3 ಜನ ಇದ್ದರೂ ಸಹ ಯಾರಿಗೂ ಸಿಗದೇ ಇರುವಂಥ ಭಾಗ್ಯ ನಿನಗೆ ಸಿಕ್ಕಿದೆ. ನೀನು ಇದನ್ನು ಕೇಳಿ ತಿಳಿದಿದ್ದೀಯೆ ಅಂತ ಗೊತ್ತಾದರೆ ನನ್ನ ಮಗ ಸುತರಾಮ್ ಅಡ್ಡದಾರಿ ಹಿಡಿಯೋದಿಲ್ಲ ಅಂತ ನಿನ್ನ ಅಮ್ಮನಿಗೆ ಎಷ್ಟು ಸಂತೋಷ ಆಗುತ್ತೋ. ಅದರಿಂದ ಪಾರ್ಥ ಅಂತ ಸಂಬೋಧನೆಯನ್ನು ಮಾಡಿ ಮತ್ತೆ ಮುಂದಿನ 7ನೆಯ ಶ್ಲೋಕ ಏನು ಹೇಳ್ತಾನೆ ನೋಡೋಣ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರ ನ ಸತ್ಯಂ ತೇಷು ವಿದ್ಯತೆ. ಈ ಆಸುರಿ ಪ್ರಕೃತಿಯ ಜನರು ನಾವು ಯಾವ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಮತ್ತು ಯಾವುದರಲ್ಲಿ ನಾವು ತೊಡಗಬಾರದು ಅನ್ನೋದನ್ನು ಖಂಡಿತವಾಗಿಯೂ ಸಹ ತಿಳಿಯೋದಿಲ್ಲ. ಈ ಅಸುರ ಪ್ರಕೃತಿಯಲ್ಲಿ ಹುಟ್ಟಿದವರಿಗೆ ಶೌಚವೂ ಇಲ್ಲ, ಆಚಾರವೂ ಇಲ್ಲ, ಸತ್ಯವೂ ಇಲ್ಲ. ಇವರು ಮಹಾ ಕೊಳಕರು. ಹೇಳೋದಲ್ಲ ಸುಳ್ಳು. ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಪ್ರವೃತ್ತಿ ಅಂತ ಮೊದಲನೇ ಶಬ್ದ, ಪ್ರವೃತ್ತಿಂಚ ಅಂತ. ಪ್ರವೃತ್ತಿ ಅಂದರೆ ಏನು? ಇವರು ಯಾವುದೇ ಒಳ್ಳೆಯ ಕೆಲಸದಲ್ಲೂ ಪ್ರವೃತ್ತರಾಗೋದಿಲ್ಲ. ಪ್ರವೃತ್ತಿ ಅಂದರೆ ತೊಡಗುವಿಕೆ. ವಿಶೇಷವಾಗಿ ಅದಕ್ಕೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಇವರಿಗೆ ಧರ್ಮದಲ್ಲೂ ಪ್ರವೃತ್ತಿ ಆಗೋದಿಲ್ಲ, ಮೋಕ್ಷದಲ್ಲೂ ಪ್ರವೃತ್ತಿ ಆಗೋದಿಲ್ಲ.
ಹಾಗಿದ್ರೆ ಇವ್ರ ಪ್ರವೃತ್ತಿಯಲ್ಲಿ ಅರ್ಥಕಾಮಗಳಲ್ಲಿ ಮಾತ್ರ. ಆದ್ದರಿಂದ ಯಾವನಿಗೆ ಧರ್ಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಪ್ರವೃತ್ತಿ ಆಗೋದಿಲ್ವೋ ಅವನಿಗೆ ಬೇರೆ ಯಾವುದರಲ್ಲಿ ಪ್ರವೃತ್ತಿ ಆದ್ರೂ ಸಹ ಅದು ಅವನ ಉದ್ಧಾರಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಪ್ರವೃತ್ತಿ ಅಲ್ಲ. ಹಾಗಾಗಿ ಇವರಿಗೆ ಉತ್ತಮ ವಿಷಯಗಳಲ್ಲಿ ಪ್ರವೃತ್ತಿ ಆಗೋದಿಲ್ಲ. ಹೋಗಲಿ, ಕೆಟ್ಟದ್ರಿಂದ ನಿವೃತ್ತರಾಗ್ತಾರೋ ಅಂದರೆ ನಿವೃತ್ತಿಂಚ, ಮತ್ತು ಕೆಟ್ಟದ್ದು ಅಂತ ಗೊತ್ತಿದ್ರೂ ಸಹ ಬಿಡೋದಿಲ್ಲ ಅದನ್ನು. ಈಗ ತಾನೇ ನಾನು ದುರ್ಯೋಧನನ ವಿಚಾರವನ್ನು ಮತ್ತು ರಾವಣನ ವಿಚಾರವನ್ನು ಸುದೀರ್ಘವಾಗಿ ಹೇಳಿದ್ದೇನೆ. ಅಂದರೆ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಇವರು ರಾತ್ರಿ ನೋಡಿದ ಬಾವಿಯನ್ನು ಹಗಲಲ್ಲಿ ಹೋಗಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ವಿವೇಕ ಶೂನ್ಯರು. ಹಾಗಾಗಿ ಇವರಿಗೆ ಪ್ರವೃತ್ತಿಯೂ ಇಲ್ಲ, ನಿವೃತ್ತಿಯೂ ಸಹ ಇಲ್ಲ. ಕರ್ತವ್ಯ ಕರ್ಮದಲ್ಲಿ ಪ್ರವೃತ್ತಿ ಇಲ್ಲ, ಕೆಟ್ಟದ್ರಿಂದ ನಿವೃತ್ತರಾಗೋದಿಲ್ಲ. ಇಷ್ಟೇ ಅಲ್ಲ, ಇವರಿಗೆ ನ ಶೌಚಂ ನಾಪಿಚ ಆಚಾರ. ಶೌಚ ನಿನ್ನೆ ದಿವಸ ಬಂದಿತ್ತು. ಹೊರಗಿನ ಇಂದ್ರಿಯಗಳಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇದು ಶುಚಿಯಾಗಿರೋದಿಲ್ಲ. ಎಲ್ಲ ಇಂದ್ರಿಯಗಳಲ್ಲೂ ಕೊಳಕೆ. ಆ ಕೊಳಕು ಅನ್ನೋದಕ್ಕೆ ಏನು ಅರ್ಥ ಕೇಳಿದರೆ, ಉತ್ತಮ ವಿಚಾರ ಕೇಳಿದರೆ ಬೇಡ ಅಂತ ಅನಿಸುತ್ತೆ, ಕೆಟ್ಟದ್ದನ್ನು ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಕಣ್ಣಿಗೆ ಯಾವುದು ಬೀಳತ್ತೋ ಅದು ತನಗೆ ಬೇಕು ಅನ್ನುವಂಥ ಆಸೆ ಚಿಗುರುತ್ತೆ. ಆ ವಸ್ತು ಯಾರಿಗೇ ಸೇರಿದ್ದಾಗಲಿ ಅದು ನನಗೆ ಬೇಕು ಅಂತ. ಇದೆಲ್ಲ ಆ ಶುಚಿಯ ಕೊರತೆಯನ್ನು ಹೇಳುವಂಥದ್ದು. ಮತ್ತು ನಶೌಚಂ, ಇನ್ನು ಅಂತರಿಂದ್ರಿಯ ಮನಸ್ಸು ಅದು ಸದಾ ಕೊಳಕಾಗಿರ್ತದೆ. ಹಾಗಾಗಿ ಇವರಿಗೆ ಯಾವುದೇ ರೀತಿಯಲ್ಲೂ ಸಹ ಆ ಶುಚಿತ್ವ ಅನ್ನೋದಿಲ್ಲ. ಶುಚಿತ್ವ ತನ್ನ ಒಳಗೆ ಇದ್ದರೆ ಮಾತ್ರ ಅವನ ಆಚಾರವು ಸರಿಯಾಗಿರ್ತದೆ. ಒಳಗಡೆಯಿಂದ ಶುಚಿತ್ವ ಇಲ್ಲದೇ ಇದ್ದರೆ ಹೊರಗಿನ ಆಚಾರ ಅಂದರೆ ದಯವಿಟ್ಟು ಈ ಮುಡಿ ಉಟ್ಕೊಂಡೇ ಇರಬೇಕು ಅಥವಾ ಇನ್ನೇನು ಮಾಡ್ತಾ ಇರಬೇಕು, ಇದೇ ಅಲ್ಲ ಆಚಾರ ಅನ್ನೋದಕ್ಕೆ. ಆಚಾರ ಆಚರತಿ ಅಂದರೆ ಅವನ ನಡೆ ನುಡಿ ಅಂತ ಅರ್ಥ. ಮನಸ್ಸು ಶುದ್ಧವಾದಾಗ ಮಾತ್ರ ಅದು ತನ್ನ ಈ ಇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಅದು ಪ್ರಕಟವಾಗುತ್ತೆ. ಆಗ ಅವನ ಆಚರಣೆ ಸರಿಯಾಗಿರ್ತದೆ. ಒಳಗಡೆಯಿಂದ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಇಲ್ಲ, ಆ ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಾನೆ, ಇವನೇ ಮಾಡ್ತಾ ಇರ್ತಾನೆ. ಅದರಿಂದ ಅದು ಆಚಾರ ಅಲ್ಲ, ಸದಾಚಾರ ಅಲ್ಲ, ಆಚಾರ ಹೌದು. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಇವರಿಗೆ ಈ ಆಚರಣೆ ಸರಿಯಾಗಿಲ್ಲದೆ ಇದ್ದದ್ರಿಂದ ಧರ್ಮದ ಬಗ್ಗೆ ಬುದ್ಧಿ ಬರೋದಿಲ್ಲ. ಯಾಕೆಂದರೆ ಧರ್ಮಕ್ಕೆ ಮೂಲವೇ ಆಚರಣೆ. ಆಚಾರ ಪ್ರಭವೋ ಧರ್ಮ. ಧರ್ಮ ಹುಟ್ಟುವುದೇ ಎಲ್ಲಿ ಅಂದರೆ ನಮ್ಮ ಆಚರಣೆಯಲ್ಲಿ, ಸದಾಚರಣೆಯಲ್ಲಿ. ಧರ್ಮ ಅಂದರೆ ಇಲ್ಲಿ ಯಾವುದೋ ಮತ್ತು ಬೇರೆ ಅರ್ಥ ಅಲ್ಲ. ಅಹಿಂಸಾ, ಸತ್ಯಂ, ಅಸ್ತೇಯ, ಬ್ರಹ್ಮಚರ್ಯಂ, ಅಪರಿಗ್ರಹ ಇವೆಲ್ಲ ಧರ್ಮದ ಮುಖಗಳು. ಇದೆಲ್ಲ ಬರುವುದು ಯಾವಾಗ ಅಂದರೆ ಮೊದಲು ನಮ್ಮ ಆಚರಣೆ ಸರಿಯಾಗಿದ್ದಾಗ ಈ ಬುದ್ಧಿಗಳು ಬರ್ತವೆ. ನಾನು ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು, ನಾನು ಶುಚಿಯಾಗಿರಬೇಕು ಹೀಗೆ ಅಂತ. ಭಗವಂತನ ಮಾತು, ಧರ್ಮಸ್ಯ ಪ್ರಭು ಅಚ್ಯುತಃ, ಈ ಧರ್ಮಕ್ಕೆ ಒಡೆಯ ಅವನು ಅಂತ. ಆದ್ದರಿಂದ ಆಚರಣೆ ಸರಿಯಾಗಿದ್ದರೆ ಮಾತ್ರ ಎಲ್ಲವೂ ಸರಿ ಹೋಗ್ತದೆ. ಆದ್ದರಿಂದ ಇದು ಯಾವುದೂ ಸಹ ಇವರಲ್ಲಿ ಇರೋದಿಲ್ಲ. ನ ಸತ್ಯಂ ಮತ್ತು ನಾಪಿಚ ಆಚಾರ. ಅಶುಚಿಗಳು, ಕೊಳಕರು, ಅನಾಚಾರ ಮಾಡೋದೆಲ್ಲ ಕೆಟ್ಟ ಕೆಲಸ. ಮತ್ತು ಇವರು ಮಾಯಾವಿಗಳು. ಮಾಯಾವಿಗಳು ಅಂದರೆ ವಂಚಕರು, ಮೋಸಗಾರರು, ಸುಳ್ಳುಗಾರರು. ಹಾಗಾಗಿ ಇದೆಲ್ಲ ಅವರ ಗುಣ. ಈ ಆಸುರಿ ಸಂಪತ್ತಿಗಾಗಿ ಹುಟ್ಟಿದವರ ಗುಣ. ಇಷ್ಟೇನೋ ಇದೆಯೋ ಅಂತ ಕೇಳಿದ. ಇಲ್ಲಪ್ಪ, ಇನ್ನೂ ತುಂಬ ಹೇಳಬೇಕು ನಾನು ಅವ್ರ ಬಗ್ಗೆ. 8ನೇ ಶ್ಲೋಕ. ಇವರ ಸ್ವಭಾವ ಹೇಗಿರುತ್ತೆ ಅಂದರೆ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಇವರು ಇನ್ನೇನು ಮಾಡ್ತಾರೆ ಅಂದರೆ, ಇವರ ಯೋಚನೆ, ಇವರ ವಿಚಾರ ಸರಣಿ ಹೇಗಿರುತ್ತೆ ಅಂದರೆ, ಈ ಜಗತ್ತೆಲ್ಲವೂ ಸಹ ಸುಳ್ಳಿನ ಮಯ. ಒಂದು ಧರ್ಮಾಧರ್ಮಗಳ ಆಧಾರ ಇದಕ್ಕೆ ಇಲ್ಲ.
ಇದು ಅಪ್ರತಿಷ್ಠಿತ ಆಗಿದೆ. ಅಂದರೆ ಯಾವುದೇ ಹಿನ್ನೆಲೆ ಇಲ್ಲ, ಆಧಾರ ಇಲ್ಲ ಅದಕ್ಕೆ. ಜಗತ್ತಿಗೆ ಈಶ್ವರ ಎನ್ನುವಂಥವನೊಬ್ಬ ನಿಯಾಮಕ ಇಲ್ಲ. ಇದು ಅವರ ಯೋಚನೆ ಸರಣಿ. ಹೀಗೆ ಅಷ್ಟೇ ಅಲ್ಲ, ಕಾಮದಿಂದ ಪ್ರೇರಿತರಾದಂತಹ ಸ್ತ್ರೀ ಪುರುಷರ ಅನ್ಯೋನ್ಯ ಸಂಯೋಗದಿಂದ ಹುಟ್ಟಿರುವಂಥ ಜಗತ್ತು ಇದು. ಇದರ ಬಿಟ್ಟು ಇನ್ನೇನಿದೆ? ಏನೂ ಇಲ್ಲ ಇಲ್ಲಿ. ಇದು ಅವರ ವಿಚಾರ ಸರಣಿ. ಆಸುರಿ ಸಂಪತ್ತಿನವರ ವಿಚಾರ ಧಾಟಿ. ಈ ಶ್ಲೋಕ ಕೆಲವು ಬೇರೆ ಬೇರೆ ಅಂಶಗಳನ್ನು ಒಳಗೊಂಡ ವಿಷಯವನ್ನು ನಮ್ಮ ಮುಂದೆ ತರ್ತದೆ. ಈ ಆಸುರಿ ಸಂಪತ್ತಿನವರ ವಿಚಾರ ಹೇಗೆ ಸಾಗ್ತದೆ ಅಂದರೆ, ಅದಕ್ಕೊಂದು 5 ಮುಖ ಉಂಟು ಅಂತ ಸ್ಥೂಲವಾಗಿ ಹೇಳಬೇಕು ಅಂದರೆ ಅವರ ವಿಚಾರಕ್ಕೆ. ಯಾವ್ಯಾವುದು? ನಂಬರ್ 1 ಅಸತ್ಯಂ, ಆಮೇಲೆ ಅಪ್ರತಿಷ್ಠಂ, ಮತ್ತು ಅನೀಶ್ವರಂ, ಅಪರಸ್ಪರ ಸಂಭೂತಂ, ಕಾಮಹೇತುಕಂ. ಇದಿಷ್ಟು ಅವರ ವಿಚಾರದ ಒಂದು ಮಾರ್ಗ. ಏನು ಹಾಗಿದ್ರೆ ಅಸತ್ಯಂ ಅಂದರೆ? ಅವರು ಹೇಳ್ತಾರಂತೆ, ಯಥಾ ವಯಂ ಅನೃತಪ್ರಾಯ ತಥಾ ಇದಂ ಜಗತ್ಸರ್ವಂ ಅನೃತಂ. ಈ ಜಗತ್ತು ಇದು ಸುಳ್ಳಿನ ಕಂತೆ, ಇಲ್ಲಿ ಸತ್ಯ ಅನ್ನೋದಿಲ್ಲ. ಯಾಕೆ ಅಂದರೆ ಅವ್ರು ಹೇಳೋದಿಷ್ಟೇ, ಜಗತ್ತಿನಲ್ಲಿರುವಂಥ ನಾವು ಸುಳ್ಳು ಹೇಳ್ತೇವೋ ಇಲ್ವೋ, ಹಾಗಾಗಿ ಇದರ ಹಿಂದಿರುವುದು ಸಹ ಸುಳ್ಳೇ. ಸತ್ಯ ಅಂತ ನೀವು ಹೇಳ್ತೀರಲ್ಲ, ಯಾರಾದರೂ ನೋಡಿದವರು ಇದ್ದೀರಾ? ಇಲ್ಲ. ಆದ್ದರಿಂದ ಸತ್ಯ ಅನ್ನೋದು ಇಲ್ಲ. ಆದ್ದರಿಂದ ಇದು ಅಸತ್ಯಂ. ಮತ್ತು ಅಸತ್ಯ ಅಂದರೆ ಏನು ಇವರು ಒಂಥರ ವೇದಾಂತಿಗಳ ತರಹ ವೇದಾಂತ ಹೇಳ್ಬಿಟ್ರಲ್ಲ ಅಂತ ನಿಮಗೆ ಅನಿಸುತ್ತೆ. ಈ ಮಾತಿನ ಒಳಕ್ಕೆ ಹೋಗಬೇಕು ನಾವು. ಇವರ ಮಾತಿನ ಅರ್ಥ ಏನು ಅಂದರೆ, ಜಗತ್ತು ವೇದಾಂತಿಗಳು ಹೇಳುವ ಹಾಗೆ ಅನೃತ ಮಿಥ್ಯಾ ಅಂತ ಅರ್ಥ ಅಲ್ಲ. ಈ ಆಸುರಿ ಗುಣದವರಲ್ಲಿ ಒಂದು 6 ವಿಶಿಷ್ಟವಾದಂಥ ಸ್ವಭಾವ ಇರುತ್ತೆ. ಅವರಿಗೆ ಈ ಸತ್ಯ, ಅನೃತ, ಧರ್ಮ, ಅಧರ್ಮ, ಫಲ ಮತ್ತು ಈಶ್ವರ ಈ ವಿಭಾಗವೇ ಇರೋದಿಲ್ಲ ಅವರಿಗೆ. ಜಗತ್ತು ಸತ್ಯವೋ ಅಸತ್ಯವೋ ಅನ್ನೋದು ಮುಖ್ಯ ಅಲ್ಲ, ಈ ವಿಭಾಗವೇ ಅವರಿಗಿಲ್ಲ. ಆದ್ದರಿಂದ ಜಗತ್ತು ಸತ್ಯ ಹೌದು ಅಸತ್ಯ ಹೌದು ಅನ್ನೋದು ಅವರಿಗೆ ಪ್ರಕೃತ ಅಲ್ಲ, ಅದು ಅಪ್ರಕೃತ ಅವರಿಗೆ. ಹಾಗಾಗಿ ಏನೋ ಹೇಳ್ತಾರೆ, ಜಗತ್ತು ಅಸತ್ಯ. ಯಾಕೆಂದರೆ ಆ ವಿಭಾಗ ಇದ್ದವರು ತಾನೇ ಅದನ್ನು ಸಮರ್ಥನೆ ಮಾಡಬೇಕು. ವಿಭಾಗವನ್ನು ಯಾರು ಒಪ್ಪಿಕೊಂಡಿಲ್ವೋ, ವಿಭಾಗದ ಹಿನ್ನೆಲೆಯಲ್ಲಿ ಹೇಳಬೇಕಾದಂಥ ಜಗತ್ತು ಸತ್ಯ ಆದರೂ ಒಂದೇ, ಅಸತ್ಯ ಆದರೂ ಒಂದೇ ನಮಗೆ. ಆದ್ದರಿಂದ ಇದು ಅಸತ್ಯ. ಯಾಕೆ ಅಂದರೆ ಇದರ ಹಿಂದಿರುವ ಸತ್ಯವನ್ನು ಕಂಡವರಿಲ್ಲ, ಆದ್ದರಿಂದ ಇದು ಅಸತ್ಯ. ಯಾಕೆ ಹಾಗೆ ಹೇಳ್ತೀರಿ ಅಂದರೆ, ಜಗತ್ತಿನಲ್ಲಿರೋ ಮನುಷ್ಯರೆಲ್ಲರೂ ಸುಳ್ಳು ಹೇಳ್ತಾರೋ ಇಲ್ಲೋ? ಜಗತ್ತು ಅಂದರೆ ಏನು? ಇವರದ್ದೇ ಸಂತೆ ತಾನೇ, ಆದ್ದರಿಂದ ಇದು ಅಸತ್ಯ ಅಂತ. ಮತ್ತು ಎರಡನೇದು ಅಪ್ರತಿಷ್ಠಂ. ಪ್ರತಿಷ್ಠಾ ಅಂದರೆ ಆಧಾರ ಅಂತ ಅರ್ಥ. ಅಪ್ರತಿಷ್ಠಂ ಅಂದರೆ ನಿರಾಧಾರ ಅಂತ ಅರ್ಥ. ಅಂದರೆ ನಾಸ್ಯ ಧರ್ಮಾಧರ್ಮವೂ ಪ್ರತಿಷ್ಠಾ. ಈ ಪ್ರಪಂಚಕ್ಕೆ ಧರ್ಮಾಧರ್ಮಗಳು ಎನ್ನುವಂಥ ಒಂದು ಆಧಾರ ಇಲ್ಲ. ಅಂದರೆ ಧರ್ಮಾಧರ್ಮಗಳ ಚೌಕಟ್ಟು ಇಲ್ಲ. ಅಂದರೆ ಏನು ಹೇಳಿದಂಗಾಯಿತು, ಇದಕ್ಕೊಂದು ಗೊತ್ತು ಗುರಿ ಅನ್ನೋದು ಇಲ್ಲ. ಧರ್ಮ ಎನ್ನುವಂಥ ವ್ಯವಸ್ಥೆ ಉಂಟಲ್ಲ, ಇದು ಕೇವಲ ಕೃತ್ರಿಮವೇ ಅಷ್ಟೇ ಹೊರತು ಸಹ ನಿಜವಾಗಿ ಇದ್ದದ್ದಲ್ಲ ಅಂತ. ಇದು ಅವರು ಹೊಡೆಸ್ಕೊಂಡಂಥ ಪರಮಾಣು. ಮತ್ತು ಮೂರನೇದು ಅನೀಶ್ವರಂ. ನಚ ಧರ್ಮಾಧರ್ಮ ಸವ್ಯಪೇಕ್ಷಕಃ ಅಸ್ಯ ಈಶ್ವರಃ ಶಾಸಿತ. ಧರ್ಮಾಧರ್ಮಗಳ ಹಿನ್ನೆಲೆಯಲ್ಲಿ ಈ ಜಗತ್ತನ್ನು ನೋಡಿಕೊಳ್ಳುವಂಥ ಆಳುವ ಒಬ್ಬ ಈಶ್ವರ ಇದ್ದಾನೆ ಅಂತ ಅನಿಸೋದಿಲ್ಲ, ಅವನಿಲ್ಲ. ಅದು ಅವರ ನಿರ್ಧಾರ. ಅನೀಶ್ವರ ಅಂದರೆ ಈ ಪ್ರಪಂಚದ ಹಿಂದೆ ಯಾವುದೇ ಒಂದು ಈಶ್ವರೀ ಶಕ್ತಿ ಅನ್ನೋದು ಇಲ್ಲ. ಇದನ್ನು ಕೇಳಿದಾಗ ನಮಗೊಂದು ಸಂಶಯ ಬರ್ತದೆ. ಏನು ಅಂದರೆ, ಅಲ್ಲ ಹಾಗಿದ್ರೆ ಪ್ರಾಣಿಗಳೆಲ್ಲ ಇದ್ದಾರಲ್ಲ, ಹುಟ್ಟುತ್ತಾರೆ ಸಾಯ್ತಾರೆ, ಒಬ್ಬೊಬ್ಬರಲ್ಲೂ ಒಂದು ವ್ಯವಸ್ಥೆ ಕಾಣುತ್ತೆ, ಹೌದಾನೆ? ಈ ಜಗತ್ತನ್ನು ರಚನೆ ಮಾಡಿದವನೊಬ್ಬ ಇರಬೇಕಲ್ಲ. ಯಾಕೆಂದರೆ ಇದೊಂದು ಕಾರ್ಯ ಅಂತ ಒಪ್ಕೊಂಡಾದ ಮೇಲೆ
ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಕಾರಣ ಇರಬೇಕು. ಈಗ ಇಲ್ಲೊಂದು ಗ್ಲಾಸ್ ಇದೆ, ಈ ಗ್ಲಾಸು ಎನ್ನುವುದು ಕಾರ್ಯ. ಈ ಕಾರ್ಯ ಇದು ಇದ್ದದ್ದಿಂದಲೇ ಗೊತ್ತಾಗುತ್ತೆ ಇದನ್ನು ಮಾಡಿದಂಥ ಒಬ್ಬ ಕಾರಣೀ ಪುರುಷ ಇರಬೇಕು ಅಂತ. ಹಾಗೆ ಜಗತ್ತು ಕಾರ್ಯವಾದ್ದರಿಂದ ಈ ಕಾರ್ಯದ ಹಿಂದೆ ಒಬ್ಬ ಕಾರಣೀಕರ್ತ ಇರಬೇಕು, ಅವನನ್ನು ಈಶ್ವರ ಅಂತ ಕರೀತಾರೆ. ಅಂಥವನು ಯಾರೂ ಇಲ್ಲ ಅಂತ ಅವರ ವಾದ. ಹಾಗಿದ್ದರೆ ಈ ಜಗತ್ತು ಹೇಗಾಯಿತು? ಪ್ರಾಣಿಗಳಿದ್ದಾರೆ, ಮತ್ತು ಇದ್ದಾವೆ, ಮನುಷ್ಯರಿದ್ದಾರೆ, ಪಶು ಪಕ್ಷಿಗಳಿದ್ದಾವೆ, ಎಲ್ಲ ಇದ್ದಾವಲ್ಲ, ಇಲ್ಲೊಂದು ವ್ಯವಸ್ಥೆ ಇದೆಯಲ್ಲ ಅಂತಂದರೆ ಅದಕ್ಕೆ ಮುಂದಿನ ಉತ್ತರ 4ನೇದು ಅಪರಸ್ಪರ ಸಂಭೂತಂ. ಇದು ಅಪರಸ್ಪರ ಸಂಭೂತವಾದದ್ದು. ಸಂಭೂತವಾದದ್ದು ಹುಟ್ಟಿದ್ದು, ಸೇರಿಕೊಂಡಿದ್ದು ಅಂತ ಅರ್ಥ. ಈ ಜಗತ್ತಿನಲ್ಲಿ ಇರುವುದೆಲ್ಲ ಹೇಗಾಗಿದೆ ಅಂದರೆ ಅದು ಹೇಗ್ಯಾಗೋ ಬಂದು ಸೇರಿಕೊಂಡಿದೆ. ಯಾವನೋ ಒಬ್ಬ ಅದನ್ನು ವ್ಯವಸ್ಥಿತವಾಗಿ ಸೇರಿಸಿದ್ದು ಅಲ್ಲ, ಹೇಗ್ಯಾಗೋ ಆಗಿದೆ ಅದಷ್ಟೇ. ಮತ್ತು ಅವುಗಳಲ್ಲಿ ಒಂದು ಸಂಬಂಧ ಕ್ರಮ ಅನ್ನೋದು ಇಲ್ಲ. ಶ್ರುತಿ ಏನು ಹೇಳುತ್ತೆ ಅಂದರೆ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪೃಥಿವೀ, ಈ ಒಂದು ಕ್ರಮವನ್ನು ಹೇಳುತ್ತೆ, ಹೀಗೊಂದು ವ್ಯವಸ್ಥೆ ಇದೆ ಅಂತ. ಮತ್ತು ಸೂರ್ಯ ಚಲನೆ ನೋಡಿದ್ರೆ ಗೊತ್ತಾಗತ್ತೆ, 12 ತಾಸು ಬೆಳಕು ಸಿಗತ್ತೆ, 12 ತಾಸು ಕತ್ತಲು, ಇಲ್ಲೊಂದು ವ್ಯವಸ್ಥೆ ಇದೆ. ಮತ್ತು ತಿಂಗಳಲ್ಲಿ 1 ದಿನ ಚಂದ್ರ ಪೂರ್ತಿಯಾಗಿ ಬೆಳಗ್ತಾನೆ, ಇಲ್ಲೊಂದು ವ್ಯವಸ್ಥೆ ಇದೆ. ಆಮೇಲೆ ಹಾಗೆಯೇ ಅವನ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ, ಮತ್ತು ಶುಕ್ಲ ಪಕ್ಷದಲ್ಲಿ ವೃದ್ಧಿ ಆಗ್ತಾ ಹೋಗ್ತವೆ. ಎಲ್ಲೂ ನೋಡಿದರೂ ಸಹ ಇಲ್ಲೊಂದು ವ್ಯವಸ್ಥೆ ಕಾಣುತ್ತೆ. ಆದರೆ ಅವರಿಗೆ ಈ ವ್ಯವಸ್ಥೆ ಕಾಣೋದಿಲ್ಲ. ಅವ್ರೇನು ಹೇಳ್ತಾರೆ ಕೇಳಿದರೆ, ಈ ಎಲ್ಲ ವ್ಯವಸ್ಥೆ ಉಂಟಲ್ಲ ಇದು ಕೇವಲ ಕಾಲ್ಪನಿಕವಾದದ್ದು ಅಂತ. ಹಾಗಾಗಿ ಅಪರಸ್ಪರ ಸಂಭೂತಂ, ಜನ್ಮಾಂತರದ ಸಂಬಂಧ, ಋಣಾನುಬಂಧ, ಕರ್ಮದ ಸಂಬಂಧ ಇವೆಲ್ಲವೂ ಸಹ ಯಾವುದೂ ಇಲ್ಲ, ಬರೇ ಬೊಗಳೆ. ಪ್ರಶ್ನೆ ಇಷ್ಟೇ, ಹಾಗಾದರೆ ಪ್ರಾಣಿಗಳೆಲ್ಲ ಇವೆಯಲ್ಲ, ಇಲ್ಲಿ ಎಲ್ಲ ವ್ಯವಸ್ಥೆ ಉಂಟು ಅಂತಂದರೆ ಅದಕ್ಕೆ ಉತ್ತರ ಏನು ಅಂದರೆ ಕಾಮಹೈತುಕಂ. ಅಂದರೆ ಈ ಕಾಮದಿಂದ ಪ್ರೇರಿತರಾದಂತಹ ಸ್ತ್ರೀ ಪುರುಷರ ಸಂಯೋಗದಿಂದ ಆದದ್ದು ಈ ಜಗತ್ತು ಅಷ್ಟೇ, ಇನ್ನೇನೂ ಇಲ್ಲ. ಹೀಗೆ ಅವರ ವಿಚಾರ ಸರಣಿ, ಇದನ್ನೇ ನಾಸ್ತಿಕವಾದ ಅಂಥೇಳೋದು. ಕ್ಷಣಕಾಲ ವಿಚಾರ ಮಾಡಿ ಇವರು ಹೇಳಿದ್ದನ್ನು ಒಪ್ಪಿಕೊಂಡ್ರೆ ಆಗೋದೆಲ್ಲ ಅನರ್ಥವೇ. ಯಾಕೆ ಅಂದರೆ ಈ ಶ್ರುತಿಯ ಸಿದ್ಧಾಂತದ ಪ್ರಕಾರವನ್ನು ನಾವು ಸ್ವಲ್ಪ ನೋಡಬೇಕು. ಈ ನಾಸ್ತಿಕರು ಒಪ್ಪಿಕೊಳ್ಳದೇ ಇರುವಂಥ ವಿಚಾರಗಳನ್ನು ನಾವು ಇನ್ನೊಮ್ಮೆ ಸ್ವಲ್ಪ ಬೇರೆ ರೂಪದಿಂದ ನೋಡೋಣ. ಈ ಋತುವಿಧಿಯಂತೆ ಉಂಟಾಗುವಂತಹ ಕರ್ಮದ ಬಂಧದಿಂದಾಗಲಿ, ಸಂಬಂಧದಿಂದಾಗಲಿ, ಅಥವಾ ಋಣಾನುಬಂಧದಿಂದಾಗಲಿ ಜೀವಿಗಳು ಜನ್ಮ ತಾಳ್ತವೆ. ಆ ಋತುಧರ್ಮ ತೀರಿದಾಗ ಸ್ತ್ರೀ ಪುರುಷ ಸಂಯೋಗದಿಂದಲೂ ಸಂತಾನೋತ್ಪತ್ತಿ ಆಗೋದಿಲ್ಲ ಎನ್ನುವಂಥ ಸಾಮಾನ್ಯ ತಿಳುವಳಿಕೆಯೂ ಇವರಿಗಿರೋದಿಲ್ಲ. ಮತ್ತು ಈ ಪರಸ್ಪರ ಸಂಬಂಧಗಳು ಕರ್ಮಸೂತ್ರವನ್ನು ಅವಲಂಬಿಸಿಕೊಂಡಿರ್ತವೆ, ಅದನ್ನು ಅವರು ಒಪ್ಪೋದಿಲ್ಲ. ಈ ಜಗತ್ತನ್ನು ಕಟ್ಟಿ ಹಾಕಿದ್ದು ಅವರವರ ಕರ್ಮ ಬಂಧ. ಇದು ಯಾವುದನ್ನೂ ಸಹ ಈ ಆಸುರಿ ಸಂಪತ್ತಿನವರು ಒಪ್ಪೋದಿಲ್ಲ. ಮತ್ತು ಏನು ಹೇಳ್ತಾರೆ ಅಂದರೆ ಅಪರಸ್ಪರ ಸಂಭೂತಂ ಅಂತ, ಹೇಗೋ ಬಂದು ಸೇರಿಕೊಂಡಿದೆ ಅಂತ. ಆಯಿತು, ಇದಿಷ್ಟು ಅವರ ವಾದ. ಈ ಶಬ್ದ ಸ್ವಲ್ಪ ವಿಚಿತ್ರವಾದ ಶಬ್ದ. ಸ್ತ್ರೀ ಪುರುಷರ ಸಂಬಂಧದಿಂದ ಆದದ್ದು ಅಂತ ಅವ್ರು ಹೇಳಬೇಕಿದ್ರು ಸಹ ಪರಸ್ಪರ ಸಂಬಂಧ ಅಂತ ಹೇಳಬೇಕಿತ್ತಲ್ಲ, ಅಲ್ಲ ಅಪರಸ್ಪರ ಸಂಬಂಧ ಅಂತ ಉಂಟು ಬೇರೆ. ಹಾಗೆ ಹೇಳಿದಾಗುತ್ತೆ ಆಗದೇ ಇದ್ದದ್ದು ಅಂತ ಆಗ್ಬಿಡುತ್ತೆ. ಅವರ ಸಂಬಂಧದಿಂದಲೂ ಆಗದೇ ಇರುವುದು ಅಂತ. ಹಾಗೆ ಇದಕ್ಕೇನು ಅರ್ಥ ಅಂದರೆ ಇದಕ್ಕೆ 2 ರೀತಿಯಲ್ಲಿ ಅರ್ಥವನ್ನು ಹೇಳಬಹುದು. ಏನು ಅಂದರೆ ಮೊದಲನೇದು ಸಹಜವಾಗಿ ಹೇಳಬೇಕು ಅಂತಾದರೆ ಸ್ತ್ರೀ ಪುರುಷ ಸಂಯೋಗದಿಂದ ಆದದ್ದು ಜಗತ್ತು. ಅಪರಸ್ಪರ ಸಂಭೂತಂ ಅಂದರೆ ಆದದ್ದು. ಹೇಗೆ ಆದದ್ದು? ಅಪರಸ್ಪರ ಸಂಭೂತಂ. ಆ ಅಪರಸ್ಪರ ಅನ್ನೋದಕ್ಕೆ ಸ್ತ್ರೀ ಪುರುಷ ಸಂಯೋಗದಿಂದ ಅಂತ. ಹಾಗೆ
ವಿವರಣೆ ಅಂದರೆ ಅಪರಹ ಚ ಪರಹ ಚ. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಇದು ಸ್ಪಷ್ಟ ಆಗುತ್ತೆ. ಅಂದರೆ ಅಪರ ಅಂದರೆ ಒಂದು, ಪರಹ ಅಂದರೆ ಇನ್ನೊಂದು. ಅಂದರೆ ಒಂದೂ ಇನ್ನೊಂದೂ ಕೂಡಿದ್ದರಿಂದ ಆದದ್ದು ಅಂತ ಅರ್ಥ. ಆ ಒಂದೂ ಇನ್ನೊಂದು ಕೂಡಿಂದ ಸ್ತ್ರೀ ಪುರುಷರು ಅಂತಲೇ ಹೇಗೆ ಹೇಳ್ತೀರಿ ಸ್ವಾಮಿ ಅಂದರೆ ಮುಂದಿನ ಶಬ್ದ ಉಂಟು, ಅದು ಪಕ್ಕದಲ್ಲೇ ಕಾಮಹೈತುಕಂ ಅಂತ. ಆ ಕಾಮಹೈತುಕಂ ಎನ್ನುವಂತಹ ಶಬ್ದ ಇದ್ದದ್ರಿಂದ ಆ ಒಂದೂ ಇನ್ನೊಂದು ಕೂಡಿ ಆದದ್ದು ಅಂದರೆ ಸ್ತ್ರೀ ಪುರುಷ ಸಂಯೋಗದಿಂದ ಆದದ್ದು ಎನ್ನುವಂಥದ್ದು ಒಂದರ್ಥ. ಇದು ಮೊದಲನೇ ಅರ್ಥ. ಇನ್ನೊಂದರ್ಥ ಅಪರಸ್ಪರ ಸಂಭೂತಂ ಅಂದರೆ ಇಲ್ಲಿ ಯಾವುದಕ್ಕೂ ಪರಸ್ಪರ ಸಂಬಂಧ ಇಲ್ಲ, ಇದ್ದಕ್ಕಿದ್ದ ಹಾಗೆ ಆಗಿದ್ದು, ಯಾದೃಚ್ಛಿಕವಾಗಿ ಆದದ್ದು, ಆಕಸ್ಮಿಕವಾದದ್ದು, ಹೇಗೋ ಬಂದು ಸೇರಿಕೊಂಡು ಆದದ್ದು. ಇದು ಎರಡನೆಯ ಅರ್ಥ. ಹೀಗೆ ಈ ಎರಡು ತರಹದ ಅರ್ಥಗಳು ಈ ಅಪರಸ್ಪರ ಸಂಭೂತಂ ಎನ್ನುವಂತಹ ಶಬ್ದದಿಂದ ನಮಗೆ ಲಭ್ಯವಾಗ್ತವೆ. ಇಷ್ಟಾದ ಮೇಲೆ ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕು ನಾವು. ಯಾಕೆಂದರೆ ಇದು ನಾಸ್ತಿಕವಾದ, ಹಾಗಾಗಿ ಅಲ್ಲಿ ನಿಲ್ಲಬಾರ್ದಲ್ಲ. ಅದರ ಹಿಂದೆ ಹೋಗಿ ಈ ಶ್ರುತಿವಾದವನ್ನು ಅಂದರೆ ನಮ್ಮ ಪ್ರಾಚೀನ ಸಂಪ್ರದಾಯದ ಕ್ರಮವನ್ನು ಸಹ ನಾವು ವಿಚಾರ ಮಾಡಬೇಕಾಗತ್ತೆ. ಜಗತ್ತಿನಲ್ಲಿ ನಾನಾ ವಸ್ತುಗಳು ಮತ್ತು ಜೀವಿಗಳು ಎಲ್ಲರೂ ಪರಸ್ಪರ ಸೇರ್ತಾರೆ ಮತ್ತು ಅಗಲುತ್ತಾರೆ. ಈ ಸೇರುವಿಕೆಗಾಗಲಿ ಅಗಲುವಿಕೆಗಾಗಲಿ ಏನಾದರೂ ಕಾರಣ ಉಂಟಾ? ನಮ್ಮ ಬದುಕಿನಲ್ಲಿ ನಾವು ಎಷ್ಟೆಲ್ಲ ಜನರನ್ನು ಸೇರ್ತೇವೆ, ಎಷ್ಟೆಲ್ಲ ಜನರ ಜೊತೆಗೆ ಒಳ್ಳೆಯ ಸ್ನೇಹವನ್ನು ಬೆಳೆಸ್ತೇವೆ, ಎಷ್ಟೆಲ್ಲ ಜನರ ಜೊತೆಗೆ ದ್ವೇಷವನ್ನು ಬೆಳೆಸ್ಕೊಂಡು ಹೋಗ್ತೇವೆ. ಪರಸ್ಪರ ನಾವು ಒಟ್ಟೊಟ್ಟಿಗೆ ಎಷ್ಟೋ ದಿನಗಳ ಕಾಲ ಬದುಕಿರ್ತೇವೆ, ಆಮೇಲೆ ಅಗಲುತ್ತೇವೆ. ಹೀಗೆ ಪರಸ್ಪರ ಸೇರುವುದಕ್ಕಾಗಲಿ ಮತ್ತು ಪರಸ್ಪರ ಅಗಲುವುದಕ್ಕಾಗಲಿ ಏನಾದರೂ ಕಾರಣ ಉಂಟಾ ಅಥವಾ ಇಲ್ವಾ? ಇದೊಂದು ನಮ್ಮನ್ನು ಕಾಡುವ ಪ್ರಶ್ನೆ. ಈ ನಾಸ್ತಿಕವಾದದವರು ಅಂದರೆ ಭೌತವಾದಿಗಳು ವಿಶೇಷವಾಗಿ ಅವರು ಹೇಳ್ತಾರೆ, ಇದಕ್ಕೆಲ್ಲ ಏನು ಕಾರಣ ಇಲ್ಲ ಕಣ್ರಿ, ಇದೆಲ್ಲವುದು ಸಹ ಏನು ಅಂದರೆ ಅಕಾರಣ, ಇದಕ್ಕೆ ಕಾರಣ ಇಲ್ಲ, ಇದೆಲ್ಲವುದು ಸಹ ಆಕಸ್ಮಿಕ. ಅದು ಆಯಾ ಜೀವಿಗಳ ಪೂರ್ವ ಅರ್ಜಿತವಾದ ಕರ್ಮದ ಸಂಬಂಧದಿಂದ ಈ ಸಂಬಂಧ ಮತ್ತು ಈ ವಿಯೋಗ ಉಂಟಾಗ್ತದೆ ಎನ್ನುವಂಥದ್ದು ಆಸ್ತಿಕ ಮತ. ಆಸ್ತಿಕನ ಮತದಲ್ಲಿ ಈ ಯಾವುದೂ ಆಕಸ್ಮಿಕ ಅನ್ನೋದಿಲ್ಲ. ಪ್ರತಿಯೊಂದು ಘಟನೆಯ ಹಿಂದೂ ಸಹ ಅಲ್ಲಿ ಅವನವನ ಪೂರ್ವಾರ್ಜಿತವಾದಂಥ ಕರ್ಮ ಕೆಲಸ ಮಾಡ್ತದೆ. ಆದ್ದರಿಂದ ಇವನ ದೃಷ್ಟಿಯಲ್ಲಿ ಆಕಸ್ಮಿಕ ಅಥವಾ ಯಾದೃಚ್ಛಿಕ ಯದೃಚ್ಛ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವುದೂ ಸಹ ಪೂರ್ವ ನಿರ್ಧಾರಿತವಾದದ್ದು ಅವನವನ ಕರ್ಮದ ಹಿನ್ನೆಲೆಯಲ್ಲಿ. ಯಾದೃಚ್ಛಿಕವಾಗಿ ಈಗ ಈ ಮಾತನ್ನು ಕೇಳಿದಾಗ ನಮಗೊಂದು ಸಂಶಯ ಬರುತ್ತೆ. ಇಂಗ್ಲೀಷ್ನಲ್ಲಿ ಆಕ್ಸಿಡೆಂಟ್ ಅಂತ ಒಂದು ಶಬ್ದ ಉಂಟು, ಆಕ್ಸಿಡೆಂಟಲಿ ಹೀಗೆಲ್ಲ ಹೇಳ್ತೇವಲ್ಲ. ಅಂದರೆ ಏನು? ಇದ್ದಕ್ಕಿದ್ದಾಗ ಆಗ್ಬಿಡ್ತು ಅಂತ. ಯಾವುದೂ ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ. ಹಾಗಿದ್ರೆ ಆ ಘಟನೆ ಆಯ್ತಲ್ಲ, ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲದೇ ಇದ್ದದ್ದರಿಂದ ನಾವು ಏನು ಮಾಡ್ತೇವೆ? ಇದ್ದಕ್ಕಿದ್ದಾಗೆ ಆಯಿತು ಅಂತ ಹೇಳ್ತೇವೆ. ಗೊತ್ತಿದ್ದವನಿಗೆ ಇದ್ದಕ್ಕಿದ್ದ ಹಾಗೆ ಯಾವುದೂ ಆಗುವುದಿಲ್ಲ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಇದೊಂದು ಶಬ್ದ ಉಂಟು, ಯಾದೃಚ್ಛಿಕವಾಗಿ ಆಯಿತು ಅಂತ. ಆ ಯಾದೃಚ್ಛ ಅಂತ ಹೇಳಿದ್ರೂ ಸಹ ಅಲ್ಲೊಂದು ವಿಶೇಷವಾದ ಅರ್ಥ ಉಳಿಯುತ್ತೆ. ಯದೃಚ್ಛ ಅನ್ನೋದಕ್ಕೆ ಅರ್ಥ ಈಶ್ವರೇಚ್ಛಾ ಯದೃಚ್ಛಾ ಸ್ಯಾತ್. ಯದೃಚ್ಛ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ, ನಮಗೆ ಅದರ ಹಿನ್ನೆಲೆ ಗೊತ್ತಿಲ್ಲ, ಆದರೆ ಗೊತ್ತಿದ್ದವನೊಬ್ಬನಿದ್ದಾನೆ, ಅವನು ಈಶ್ವರ ಅಂತ. ಅವನ ಸಂಕಲ್ಪದಂತೆ ಎಲ್ಲವೂ ಆಗ್ತದೆ, ಅದು ನಿನಗೆ ಗೊತ್ತಾಗಬೇಕು ಅಂತಿಲ್ಲ. ಅಂದರೆ ಅವನ ಸಂಕಲ್ಪದಂತೆ ಆದದ್ದು ನಿನಗೆ ಗೊತ್ತಾಗದೇ ಇದ್ದಾಗ ನೀನು ಯಾದೃಚ್ಛಿಕ ಆಕಸ್ಮಿಕ ಅಂತ ಹೇಳ್ತೀಯ ಅಷ್ಟೇ. ನಮಗೆ ಯಾವ್ಯಾವುದ್ರ ಹಿನ್ನೆಲೆ ಗೊತ್ತಿಲ್ಲೋ ಅದು ಎಲ್ಲದರ ಹಿಂದೂ ಏನೂ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದ್ದಂಥ ಸತ್ಯ 100ರಲ್ಲಿ 1 ಅಂಶ ಮಾತ್ರ, ಇನ್ನು 99 ಅಂಶ ನಮಗೆ ಗೊತ್ತಿಲ್ಲ. ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವೊಂದು ಪರ್ವತವನ್ನು ನೋಡ್ತೇವೆ,
ಪರ್ವತದ ಮುಂಭಾಗ ನಮಗೆ ಕಾಣುತ್ತೆ. ನಮ್ಮ ಜೊತೆಗೆ ಬಂದವನೊಬ್ಬ ಹೇಳ್ತಾನೆ, ಈ ಪರ್ವತಕ್ಕೆ ಹಿಂಭಾಗ ಇಲ್ಲ. ಯಾಕೆ? ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಲಾಜಿಕ್. ಮತ್ತು ಆ ಕಡೆ ನಿಂತವನು ಹೇಳ್ತಾನೆ, ಅವನಿಗಿದು ಹಿಂಭಾಗ ಅಲ್ವಾ, ಈ ಪರ್ವತಕ್ಕೆ ಆಚೆ ಕಡೆ ಭಾಗ ಇಲ್ಲ. ಯಾಕೆ ಅಂತ ಕೇಳಿದರೆ ನನಗದು ಕಾಣಿಸ್ಲಿಲ್ಲ ಅಂತ. ಹಾಗಿದ್ರೆ ಒಬ್ಬ ಮಾತ್ರ ಹೇಳಬಲ್ಲ. ಯಾರು ಅಂದರೆ ಈ ಪರ್ವತದ ಮೇಲೆ ಇದ್ದವನು ಹೇಳಬಲ್ಲ, ಇದಕ್ಕೆ ಎಷ್ಟೆಷ್ಟು ಭಾಗಗಳಿವೆ, ಎಷ್ಟೆಷ್ಟು ಬಾಜುಗಳಿವೆ ಅಂತ. ಅಲ್ಲಿಗೇನು ಹೇಳ್ದಂಗಾಯಿತು? ಮೇಲೆ ಹತ್ತಿದವನು ಮಾತ್ರ ಹೇಳಬಲ್ಲ, ಕೆಳಗೆ ನಿಂತವನು ಹೇಳಲಾರ. ಅಂದರೆ ಯಾವ ವಸ್ತುವಿನ ಅಲ್ಪಾಂಶ ನಮಗೆ ಗೊತ್ತಾಗುತ್ತೋ ಅದರ ಬಹುವಂಶ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಹೇಳಿದರೆ ಅದಕ್ಕೆ ನಷ್ಟ ಅಲ್ಲ, ನಮ್ಮ ಅವಿವೇಕ ಪ್ರಕಟವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಸಂದರ್ಭ ಬಂದಾಗ ಈ ಎಲ್ಲದಕ್ಕೂ ಹಿಂದೆ ಒಂದು ಕಾರಣ ಇರುತ್ತದೆ, ಅದರ ಹಿಂದೆ ಒಂದು ವ್ಯವಸ್ಥೆ ಉಂಟು ಅಂತ ಹೇಳೋದಕ್ಕೆ ಈ ಆಸ್ತಿಕ ಮತದ ನೆಲೆಯಲ್ಲಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾಮನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ ಭರತ ಚಿತ್ರಕೂಟಕ್ಕೆ ಬರ್ತಾನೆ. ಚಿತ್ರಕೂಟಕ್ಕೆ ಬಂದವನು ಅಪ್ಪ ಏನೋ ತಪ್ಪು ಮಾಡಿಬಿಟ್ಟ, ನಿಜವಾಗಿ ನೀನು ಇವಾಗ ಉತ್ತರಾಧಿಕಾರಿಯಾಗಿ ಅಲ್ಲಿ ಇರಬೇಕಿತ್ತು, ಆದರೆ ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ಹಾಗಾಗಿ ನೀನು ವಾಪಸ್ ಬಂದುಬಿಡು, ಇವಾಗ ನೀನು ಬಂದು ರಾಜ್ಯಭಾರ ಮಾಡಬೇಕು, ನಾನು ನಿನ್ನ ಪ್ರತಿನಿಧಿಯಾಗಿ ಕಾಡಲಿರ್ತೇನೆ ಅಂತ ಭರತ ಹೇಳ್ತಾನೆ. ಈ ಅಣ್ಣ ತಮ್ಮಂದಿರ ಆ ಧಾರ್ಮಿಕವಾದಂಥ ಚರ್ಚೆ, ಸಂಭಾಷಣೆ ಬಹಳ ರಸಮಯವಾದಂಥ ಘಟ್ಟ. ಒಂದು 5-6 ಪ್ರಶ್ನೆಯನ್ನು ಭರತ ಎತ್ತುತ್ತಾನೆ. ಎತ್ತಿದ ಪ್ರಶ್ನೆಗೆ ಬೇರೆಯವರು, ರಾಮನ ಅಲ್ಲದೇ ಇದ್ದವರು ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಶ್ನೆ. ಇನ್ನೇನು ರಾಮ ಸೋತೇ ಹೋದ, ಈಗ ಭರತನ ಜೊತೆಗೆ ಹೊರಡಲೇಬೇಕು ಅವನು, ಅಷ್ಟರ ಮಟ್ಟಿಗೆ ಪ್ರಬುದ್ಧವಾದ ಪ್ರಶ್ನೆ. ಅಷ್ಟೇ ನಯದಿಂದ ರಾಮ ತುಳ್ಳಿ ಹಾಕಿಬಿಡ್ತಾನೆ ಅದನ್ನೆಲ್ಲವನ್ನೂ ಸಹ. ಅದು ಸ್ವಾರಸ್ಯದ ಒಂದು ಪ್ರಸಂಗ. ಹೌದು, ನಮ್ಮಪ್ಪ ಶಾಸನ ಮಾಡಿದ ಅಂತ ಅಂದ್ಕೊಳ್ಳೋಣ, ಮರಣ ಶಾಸನ. ಏನು ಅಂದರೆ ರಾಮ ಕಾಡಿಗೆ ಹೋಗಬೇಕು, ಭರತ ರಾಜ್ಯಭಾರ ಮಾಡಬೇಕು ಅಂತ ಮಾಡಿಟ್ಟ. ಉಯಿಲು. ಇವತ್ತು ಆ ಶಾಸನ ಮಾಡಿದವನೇ ಇಲ್ಲದೇ ಇದ್ದ ಮೇಲೆ ನಾವು ಅದನ್ನು ಯಾಕೆ ಪಾಲನೆ ಮಾಡಬೇಕು? ಅವನೇ ಇಲ್ಲ, ನಂಬರ್ 1. ಎರಡನೇದು, ಅಪ್ಪ ಈ ಶಾಸನ ಮಾಡಿದ್ದು ಯಾವಾಗ? ಅವನ ಇಳಿ ವಯಸ್ಸಿನಲ್ಲಿ, ಅರಳು ಮರಳು ಆದಾಗಲ್ವ. ಒಬ್ಬ ಈ ಅರಳು ಮರಳು ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಮರಣ ಶಾಸನವನ್ನು ಮಾಡಿದರೆ ಅದಕ್ಕೆ ಬೆಲೆ ಉಂಟೇನೋ ಅಣ್ಣ? ಅದಕ್ಕಿಷ್ಟೆಲ್ಲ ಬೆಲೆ ಕೊಟ್ಟು ನೀನು ಕಾಡಿಗೆ ಬರೋದ? ಆದ್ದರಿಂದ ಬೇಡ, ನೀನು ವಾಪಸ್ ಬರಬೇಕು. ಇಲ್ಲ, ಒಂದು ಕೆಲಸ ಮಾಡೋಣ, ನಮ್ಮ ಅಪ್ಪನ ಶಾಸನ ಹೀಗಿದ್ದರೂ ಇರಬಹುದು, ರಾಮ ಮತ್ತು ಭರತರಲ್ಲಿ ಯಾವನ ಒಬ್ಬ ಕಾಡಿಗೆ ಹೋಗಬೇಕು, ಒಬ್ಬ ನಾಡನ್ನು ಆಳಬೇಕು ಅಂತಿರ್ಬೋದು. ಹಾಗಾಗಿ ಆ ಕೆಲಸ, ಕಾಡಿಗೆ ಹೋಗೋ ಕೆಲಸ ನಾನು ಮಾಡ್ತೇನೆ, ನೀನು ನಾಡಿಗೆ ಹೋಗು. ಇವತ್ತಿನ ಅಣ್ಣ ತಮ್ಮಂದಿರಲ್ಲಿ ಇಂಥ ಸಂಭಾಷಣೆ ನಡೆಯೋದಿಲ್ಲ. ಎಂಥ ಮಾತು ನೋಡ್ರಿ. ಆದ್ದರಿಂದ ನೀನು ವಾಪಸ್ ಬರಬೇಕು ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾನೆ, ತಂದೆ ತೀರಿ ಹೋದ ಮೇಲೆ ಅವನ ಈ ಶಾಸನವನ್ನು ನಾವು ಪಾಲಿಸೋ ಅವಶ್ಯಕತೆ ಇಲ್ಲ, ಅಪ್ಪ ತೀರಿ ಹೋದ ಹೇಳಿದಾಗ ರಾಮ ಹೇಳ್ತಾನೆ, ಏನು ಅಪ್ಪನೇ ಇಲ್ಲದೇ ಇದ್ದ ಮೇಲೆ ನಾವು ಈ ಸಂಬಂಧದ ಹಿನ್ನೆಲೆಯಲ್ಲಿ ಯಾಕೆ ಈ ಶಾಸನವನ್ನು ಪಾಲನೆ ಮಾಡಬೇಕು ಅಂತ ಕೇಳಿದೆ ಅಲ್ವ ನೀನು? ಒಂದು ಮಾತು ಹೇಳ್ತೇನೆ ಕೇಳು ಭರತ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ಏವಂ ಭೂತ ಸಮಾಗಮಃ ಏವಂ ಭಾರ್ಯಾಶ್ಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿ ಚ. ಅಂದರೆ ಈ ಪ್ರಪಂಚದಲ್ಲಿ, ಸಂಸಾರದಲ್ಲಿ ಅಂತ ಅದು ಮುಂದೆ ಹೇಳಬೇಕಾದದ್ದು. ಇದಕ್ಕೆ ಶ್ಲೋಕದ ಶಬ್ದಶಃ ಅರ್ಥ ಹೀಗೆ: ಸಮುದ್ರದಲ್ಲಿ
ಪರಸ್ಪರ ಎರಡು ಕಟ್ಟಿಗೆಯ ತುಂಡುಗಳು ಸೇರ್ತವೆ. ಸೇರಿಕೊಂಡು ಎಷ್ಟೋ ದೂರ ಒಟ್ಟಿಗೆ ಹೋಗ್ತವೆ. ಇನ್ನೊಂದು ತೆರೆ ಅಲೆ ಬಂದು ಹೊಡೆದಾಗ ಒಂದು ಆ ಕಡೆಗೆ ಒಂದು ಈ ಕಡೆಗೆ ಹೊರಟು ಹೋಗ್ತದೆ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ. ಅರ್ಣವ ಅಂದರೆ ಸಮುದ್ರ, ಮಹಾರ್ಣವ ಅಂದರೆ ದೊಡ್ಡ ಸಾಗರ. ಸಮೇತ್ಯಚ ವ್ಯಪೇಯಾತಾಂ, ಸೇರ್ತವೆ ಮತ್ತು ಅಗಲುತ್ತವೆ. ಏವಂ ಭೂತ ಸಮಾಗಮ, ಹೀಗೆ ಈ ಪ್ರಾಣಿಗಳ ಸಮಾಗಮ. ಯಾರ್ಯಾರು ಅಂದರೆ ರಾಮ ಅದನ್ನು ಹೇಳ್ತಾನೆ. ಏವಂ ಭಾರ್ಯಾಚ ಪುತ್ರಾಶ್ಚ ಜ್ಞಾತಯಶ್ಚ ಧನಾನಿಚ್ಚ. ಇವನಿಗೆ ಇವಳೇ ಹೆಂಡತಿಯಾಗಬೇಕು ಅನ್ನೋದು, ಮತ್ತು ಇವರೇ ಇವನಿಗೆ ಮಕ್ಕಳಾಗಬೇಕು ಅನ್ನೋದು, ಇವರೇ ಇವನ ಬಂಧುಗಳು ಅನ್ನೋದು, ಇದಿಷ್ಟು ದಿನ ಇವನ ಹತ್ರ ಈ ದುಡ್ಡಿರಬೇಕು ಅನ್ನೋದು, ಇದೆಲ್ಲವೂ ಸಹ ಇದು ಪೂರ್ವ ನಿರ್ಧಾರಿತ ಕಣಪ್ಪ ಅಂತಾನೆ ರಾಮ. ಆದರೆ ಭೌತವಾದಿಗಳು ಹೇಳ್ತಾರೆ ಏನು ಕಾರಣ ಇಲ್ಲ, ಹೌದು ಒಂದು ತೆರೆ ಬಂತು, ಸೇರಿಕೊಂಡು ಒಟ್ಟಿಗೆ ಹೋದು ಮತ್ತೆ ಪುನಃ ಆಗಲ್ತು. ರಾಮ ಅದನ್ನೇ ಹೇಳ್ತಾನೆ. ಅಲ್ಲೇ ಇರೋದು ಸ್ವಾರಸ್ಯ ನೋಡಿ. ಈ ಸಮುದ್ರದಲ್ಲಿ ಎರಡು ಕಟ್ಟಿಗೆಯ ತುಂಡುಗಳು ಪರಸ್ಪರ ಸೇರೋದಕ್ಕೆ ಆ ನೀರಿನ ಪ್ರವಾಹ ತಾನೇ ಅದನ್ನು ಕರ್ಕೊಂಡು ಬಂದಿದ್ದು, ಅದೇ ಈ ಕಟ್ಟಿಗೆಯ ತುಂಡುಗಳನ್ನು ಸೇರಿಸ್ತದೆ. ಮತ್ತು ಈ ಅಲೆ ಅವುಗಳನ್ನು ವಿಯೋಗಿಸ್ತದೆ. ಹಾಗೆಯೇ ಇಲ್ಲೂ ಸಹ, ಈ ಸಂಸಾರದಲ್ಲೂ ಸಹ ಏನಾಗುತ್ತೆ ಕೇಳಿದರೆ, ಅವರವರು ಮಾಡಿದಂತಹ ಕರ್ಮ ಪ್ರವಾಹ ಈ ಕಟ್ಟಿಗೆಯ ತುಂಡಿನಂತಿರೋ ನಮ್ಮನ್ನು ಕೆಲವು ದಿವಸ ಸೇರಿಸ್ತದೆ. ಮತ್ತು ಅದೇ ಕರ್ಮ ಪ್ರವಾಹದ ಅಲೆ ಮತ್ತೆ ಅಗಲುವಂತೆ ಮಾಡ್ತದೆ. ಆದ್ದರಿಂದ ಈ ಸೇರುವಿಕೆಗೆ, ಈ ಅಗಲುವಿಕೆಗೆ ಯಾವುದೇ ಕಾರಣ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೋಡುವವರ ದೃಷ್ಟಿಯಲ್ಲಿ ಏನು, ಈ ಕಟ್ಟಿಗೆ ತುಂಡನ್ನು ಈ ನದಿ ತಂತು ಸಮುದ್ರಕ್ಕೆ ತಳ್ತು, ಇನ್ನೊಂದು ಕಟ್ಟಿಗೆ ತುಂಡನ್ನು ಆ ನದಿ ತಂತು ಸಮುದ್ರಕ್ಕೆ ತಳ್ತು. ಹಾಗೆ ಸಂಸಾರ ಸಾಗರದಲ್ಲಿ ನಾವು ಸಹ ಆ ಹೆಂಡತಿ ಆದವಳು ಎಲ್ಲೋ ಹುಟ್ಟಿರ್ತಾಳೆ, ಗಂಡ ಅಂತ ಕರೆಸ್ಕೊಂಡು ಏನೋ ಹುಟ್ಟಿರ್ತಾನೆ, ಯಾಕೆ ಅವರೇ ಸೇರಬೇಕು? ಹಾಗಾಗಿ ನಾವು ಏನೂ ಕಾರಣ ಇಲ್ಲದೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ನದಿಯ ಪ್ರವಾಹ, ಇಲ್ಲಿ ಅವರವರ ಜನ್ಮಾಂತರದ ಅವನವನು ಮಾಡಿದಂಥ ಕರ್ಮಾರ್ಜಿತವಾದಂಥ ಪಾಪ ಪುಣ್ಯಗಳ ಪ್ರವಾಹ ಅದು ತಂದು ಸೇರಿಸತ್ತೆ ಮತ್ತು ಅಗಲಿಸತ್ತೆ. ನಮ್ಮವರು ಇದನ್ನು ಹೇಳಿದರು, ಪಾಶ್ಚಾತ್ಯರು ಇದನ್ನು ಒಪ್ಕೊಳ್ತಾರೆ. ಕೇವಲ ನಾಸ್ತಿಕವಾದವನ್ನು ಪುರಸ್ಕರಿಸೋರು ಒಪ್ಪೋದಿಲ್ಲ. ಅವರು ಹೇಳ್ತಾರೆ ಅದಕ್ಕೋಸ್ಕರ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ನಮ್ಮವ್ರು ಮೊದಲೇ ಹೇಳಿದರು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಹಾಗಾಗಿ ಈ ಸೇರೋದು ಮತ್ತು ಅಗಲೋದು ಯಾದೃಚ್ಛಿಕ ಅಲ್ಲ. ಯಾದೃಚ್ಛಿಕ ಅಂತ ಹೇಳಿದ್ರು ಈಶ್ವರ ಇಚ್ಛೆ ಅದು. ಮತ್ತೆ ಅಷ್ಟೇ ಅಲ್ಲ, ಈ ಕರ್ಮಗಳೆಲ್ಲ ಫಲ ಕೊಡೋದಿಲ್ಲ ಅಂತ ಹೇಳಿದರೆ ಅವನು ಹೇಳ್ತಾನೆ, ಎಲ್ಲ ಕರ್ಮ ಫಲ ಕೊಡೋದಿಲ್ಲ ಅಂತ ಎಲ್ಲವನ್ನೂ ಕರ್ಮವೇ ಮಾಡುತ್ತೆ. ಜಡವಾದ ಕರ್ಮ ಫಲ ಕೊಡುತ್ತೆ. ಅದರಿಂದ ಈಶ್ವರ ಅಂತವನು ಅನೀಶ್ವರಂ ಅಂತ ಮುಂದಿನ ಶಬ್ದ. ಆ ಈಶ್ವರ ಅನ್ನವನು ಒಬ್ಬ ಇದ್ದಾನೆ ಅಂತ ನಾವು ಒಪ್ಪಿಕೊಳ್ಳಬೇಕಾದ ಅಗತ್ಯ ಇಲ್ಲ ಅಂತ. ಇದರ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಭಾಳ ಸುದೀರ್ಘವಾದ ವಿಚಾರ ಬಂದಿದೆ. ಮೀಮಾಂಸಕರು ಈ ಮಾತನ್ನು ಹೇಳ್ತಾರೆ, ಕರ್ಮವೇ ಫಲವನ್ನು ಕೊಡುತ್ತೆ ಅಂತ. ಕರ್ಮ ಎನ್ನುವುದು ಜಡವಾದದ್ದು ತಾನೇ ತಾನಾಗಿ ಯಾವುದೇ ಫಲವನ್ನು ಕೊಡುವುದಿಲ್ಲ. ವೇದವ್ಯಾಸರ ಸೂತ್ರ, ಮೋಕ್ಷ ಸೂತ್ರ, ಫಲಮತ ಉಪಪತ್ತೇಹೇ ಅಂತ. ಅತಃ ಅಂದರೆ ಈಶ್ವರಾತ್ ಅಂತ. ಅಂದರೆ ಕರ್ಮವನ್ನು ನೀನು ಮಾಡಿದರೂ ಸಹ ಅದು ಜಡವಾದ ಕರ್ಮ. ಈ ಕರ್ಮಕ್ಕೆ ಏನು ಫಲ ಕೊಡಬೇಕು ಅಂತ ನಿರ್ಧಾರ ಮಾಡುವವನು ಅವನು. ಕೇವಲ ಕರ್ಮ ಫಲವನ್ನು ಕೊಡೋದಿಲ್ಲ. ಯಾಕೆಂದರೆ ಅದು ಜಡಕ್ಕೆ ಸ್ವಯಂ ಫಲ ಕೊಡುವ ಶಕ್ತಿ ಇಲ್ಲ. ಹಾಗಿದ್ರೆ ಈಶ್ವರನೇ ಎಲ್ಲರಿಗೂ ಫಲ ಕೊಡ್ತಾನೆ ಅಂದರೆ ಒಂದಿಷ್ಟು ಪಾಪ ಒಂದಿಷ್ಟು ಪುಣ್ಯ ಅವನ ಹತ್ರ ಉಂಟಾ? ನೋ. ಅವನೇನು ಮಾಡ್ತಾನೆ? ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಆದರೆ ಒಂದು, ನಿನ್ನ ಕರ್ಮಕ್ಕೆ ತಕ್ಕ ಹಾಗಷ್ಟೇ ಫಲ ಕೊಡ್ತಾನೆ. ಆ ಫಲ ಸಿಗುವುದು ಅವನಿಂದಾದರೂ ಸಹ
ಇಂತಹ ಫಲವೇ ನಿನಗೆ ಸಿಗಬೇಕು ಅಂತ ನಿರ್ಧಾರ ಆಗೋದು ನೀನು ಮಾಡುವ ಕರ್ಮದಿಂದ. ಅದನ್ನು ಇಂಪ್ಲಿಮೆಂಟ್ ಮಾಡೋನು ಮಾತ್ರ ಅವನು ಅಷ್ಟೇ. ಎಷ್ಟು ಅಚ್ಚುಕಟ್ಟಾದಂಥ ವ್ಯವಸ್ಥೆ. ಹಾಗಾಗಿ ನೀನೇನೂ ಮಾಡದೇ ಇದ್ದರೆ ಏನೂ ಕೊಡೋದಿಲ್ಲ, ಅಷ್ಟೇ, ಫಲ ಇಲ್ಲ. ಹಾಗಿದ್ರೆ ಕರ್ಮ ಮಾಡಿಯೂ ಸಹ ಫಲ ನಿರೀಕ್ಷಣೆ ಇಲ್ಲದೆ ಮಾಡಿದರೆ ಆಗ ನಿನಗೇನೂ ಇಲ್ಲ, ಚಿತ್ತಶುದ್ಧಿ. ಹೀಗೆ ಈ ನಾಸ್ತಿಕವಾದದವರು ಅಂದರೆ ಆಸುರಿ ಗುಣ ಸಂಪನ್ನರಾದವರು ಅವರು ಹೇಳ್ತಾರೆ, ಜಗದಾಹು ಅನೀಶ್ವರಂ, ಇದರ ಹಿಂದೆ ಒಬ್ಬ ಈಶ್ವರ ಇಲ್ಲ ಅಂತ. ಆದರೆ ಎಲ್ಲ ಶಾಸ್ತ್ರಕಾರರು ಎಕ್ಸೆಪ್ಟ್ ನಾಸ್ತಿಕರು ಅವರನ್ನು ಬಿಟ್ಟರೆ ಎಲ್ಲರೂ ಸಹ ಇದರ ಹಿಂದೆ ಒಬ್ಬ ಈಶ್ವರ ಇದ್ದಾನೆ. ಕೇವಲ ವೇದಾಂತಿಗಳು ಅಷ್ಟೇ ಅಲ್ಲ, ನೈಯಾಯಿಕರು ಹೇಳ್ತಾರೆ, ಮತ್ತು ಎಲ್ಲ ಶಾಸ್ತ್ರದವರು ಸಹ ಈಶ್ವರನೊಬ್ಬನಿದ್ದಾನೆ ಅಂತ ಒಪ್ಕೊಳ್ತಾರೆ. ಯಾರೂ ಸಹ ಈ ರೀತಿಯಾದಂಥ ವಿಚಾರವನ್ನು ಹೇಳೋದಿಲ್ಲ. ಆದರೆ ಇದು ಬೇಕು, ಯಾಕೆ ಅಂದರೆ ಈ ವಿಚಾರ ಸರಣಿ ಸರಿಯಲ್ಲ, ನಾವು ಇದನ್ನು ಆಯ್ಕೆ ಮಾಡಿಕೊಳ್ಬಾರ್ದು ಅನ್ನೋದಕ್ಕೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೀಶ್ವರಂ ಎನ್ನುವಂಥ ಈ ಎಲ್ಲ ವಿವರಣೆ ಹಿನ್ನೆಲೆಯಲ್ಲಿ ಈ ಶ್ಲೋಕವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ 9ನೇ ಶ್ಲೋಕ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನಃ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋಹಿತಾಃ. ಈ ದೃಷ್ಟಿಯನ್ನು ಅವಲಂಬಿಸಿ, ಈ ದೃಷ್ಟಿಯನ್ನು ಅಂದರೆ ಇದರ ಸತ್ಯ ಇಲ್ಲ, ಮತ್ತು ಇದು ಅಸತ್ಯ, ಇದು ಮತ್ತು ಇದು ಅಪ್ರತಿಷ್ಠಿತ, ಇದು ಅನೀಶ್ವರ, ಇದು ಅಪರಸ್ಪರ ಸಂಭೂತ, ಇದು ಕಾಮಹೇತುಕ ಎನ್ನುವಂಥ ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಈ ಅಸುರ ಪ್ರಕೃತಿಯ ಜನರು ವಿವೇಕವನ್ನು ಕಳೆದುಕೊಂಡು ಏನು ಮಾಡ್ತಾರೆ ಅಂದರೆ ಕ್ಷುದ್ರ ಬುದ್ಧಿಯವರಾಗಿ ಕ್ರೂರ ಕರ್ಮಗಳನ್ನು ಮಾಡ್ತಾ ಜನಶತ್ರುಗಳಾಗಿ ಈ ಜಗತ್ತಿನ ಕ್ಷಯಕ್ಕಾಗಿ ಹುಟ್ಟುತ್ತಾರೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಏತಾಂ ದೃಷ್ಟಿಂ ಅವಷ್ಟಭ್ಯ. ಅವಷ್ಟಭ್ಯ ಅಂದರೆ ಆಶ್ರಯಿಸಿಕೊಂಡು, ಅಂದರೆ ಕುಂತ್ರೆ ನಿಂತರೆ ಅವರಿಗೆ ಈ 5 ವಿಚಾರಗಳೇ ಬರೋದು, ಇದೇ ಅವರ ಬದುಕಿನ ಉಸಿರು. ಇದನ್ನು ಬಲವಾಗಿ ಹಿಡಿದುಕೊಂಡು ಅವರು ಏನು ಮಾಡ್ತಾರೆ ಅಂತಂದರೆ ಇದನ್ನೇ ವಿಚಾರ ಮಾಡ್ತಾ 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 ಇದರಿಂದ ಬೇರೆಯವರಿಗೆ ನಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅವರಿಗಂತೂ ನಷ್ಟ ಆಗುತ್ತೆ. ಮುಂದಿನ ಮಾತು ನಷ್ಟಾತ್ಮಾನಃ. ಏನು ಆತ್ಮನೇ ನಷ್ಟನಾಗಿ ಬಿಡ್ತಾನೋ? ಇಲ್ಲಿ ಆತ್ಮ ಅನ್ನೋದಕ್ಕೆ ವೇದಾಂತ ಪ್ರತಿಪಾದ್ಯನಾದಂಥ ಅಂತರ್ಯಾಮಿಯಾದ ಆತ್ಮ ಅಂತ ಅರ್ಥ ಅಲ್ಲ, ಸ್ವಭಾವ ಅಂತ ಅರ್ಥ. ನೋಡಿ, ಆತ್ಮ ಅನ್ನೋ ಶಬ್ದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಅಂತ. ನಷ್ಟಾತ್ಮಾನಃ, ಅವರ ಸ್ವಭಾವ ಏನಾಗುತ್ತೆ ಕೇಳಿದರೆ ಅದು ದುಷ್ಟ ಸ್ವಭಾವ ಆಗಿಬಿಡುತ್ತೆ. ನಷ್ಟ ಸ್ವಭಾವ. ಒಂದು ಸಲ ಇಂಥ ವಿಚಾರ ಸರಣಿ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡ್ತು ಅಂದರೆ ಇದು ಒಂದು ರೀತಿಯ ಚೇಳು ಹೊಕ್ಕದಂಗೆ, ಅದು ಒಳಗಡೆಯಿಂದ ವಿಷ ಬಿಡ್ತಾ ಇರುತ್ತೆ. ಹಾಗೇನಾಗುತ್ತೆ ಕೇಳಿದರೆ ನಮ್ಮ ಸ್ವಭಾವ, ನಮ್ಮ ಬುದ್ಧಿ ಪೂರ್ತಿಯಾಗಿ ನಷ್ಟವಾಗಿ ಹೋಗಿಬಿಡುತ್ತೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಪ್ರಭವಂತಿ ಉಗ್ರಕರ್ಮಾಣ. ಉಗ್ರಕರ್ಮಾಣ ಅದೇನು ರೀ ಹೊಸ ಶಬ್ದ? ಅದು ಕ್ರೂರ ಕರ್ಮಾಣ. ಇವ್ರು ಮಾಡೋದೆಲ್ಲ ಕೆಟ್ಟ ಕೆಲಸ ಅಂತ ಅರ್ಥ. ಉಗ್ರ ಅನ್ನೋದಕ್ಕೆ ಅರ್ಥ ಭಯಾನಕವಾದದ್ದು ಅಂತ, ಅಂದರೆ ಕೆಟ್ಟ ಕೆಟ್ಟ ಕೆಲಸವನ್ನೇ ಮಾಡ್ತಾರೆ. ಈ ರಾಮಾಯಣದಲ್ಲಿ ಇಂದ್ರಜಿತು ನಿಕುಂಭಳ ಯಾಗ ಎಲ್ಲ ಮಾಡಿದ್ದನ್ನು ನಾವು ನೋಡ್ತೇವೆ. ಎಲ್ಲ ಇವರು ದಾರಿಯೆಲ್ಲ ಈ ವಾಮ ಮಾರ್ಗದ ದಾರಿಗಳು ಅಷ್ಟೂ ಸಹ. ಮತ್ತು ಉಗ್ರಕರ್ಮಾಣ ಯಾಕೆ ಅಂದರೆ ಕ್ಷಯಾಯ ಜಗತಃ ಪ್ರಭವಂತಿ, ಜಗತ್ತನ್ನು ಹಾಳು ಮಾಡೋದಕ್ಕೆ, ಅಂದರೆ ಜಗತ್ತಿನ ಈ ಧರ್ಮದ ಚೌಕಟ್ಟಿನ ವ್ಯವಸ್ಥೆಯನ್ನು ಮುರಿಯೋದಕ್ಕೋಸ್ಕರ ಅಂತ. ಮತ್ತು ಎಂಥವರು ಅಂದರೆ ಇವರು ಜಗತಃ ಅಹಿತಾಹ, ಇವರು ವಾಸ್ತವಿಕವಾಗಿ ಜಗತ್ತಿನ ಶತ್ರುಗಳು. ಜಗತ್ತೊಂದು ಕೇವಲ ಈ ಮಣ್ಣು ಭೂಮಿ ಇದು ಅಂತಲ್ಲ, ಜಗತ್ತಿನಲ್ಲಿರುವಂತಹ ಜನರಿಗೆ ಇವರು ಕೆಟ್ಟ ರೀತಿಯ ಮಾರ್ಗವನ್ನು ತೋರುವವರು. ಇವರನ್ನು ಬಹಳಷ್ಟು ಜನ ನೋಡ್ತಾರೆ, ಇವರನ್ನೇ ತಮ್ಮ ಬದುಕಿನ ಆದರ್ಶ ವ್ಯಕ್ತಿಗಳು ಅಂತ ಆಯ್ಕೆ ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋಹಿತಾ. ಪ್ರಾಯಶಃ ನಮಗೆ ಇದನ್ನು ನೋಡ್ತಾ ನೋಡ್ತಾ ಬಂದರೆ, ಈ ನಮ್ಮ ಎಲ್ಲ ಇತಿಹಾಸವನ್ನು ನೋಡ್ತಾ ಬಂದರೆ ಜನರು ಈ ಆಸುರಿ ಸಂಪತ್ತಿನವರನ್ನು ಅವರು ಎಷ್ಟು ಜನ ಇದ್ದಾರೋ ಅಷ್ಟು ಪ್ರಮಾಣದಲ್ಲಿ ದೈವೀ ಸಂಪತ್ತಿನವರನ್ನು ನೋಡುವವರು ಇರುವುದಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಮೇಲ್ನೋಟಕ್ಕೆ ಇದು ರುಚಿಸತ್ತೆ.
ದೈವೀ ಗುಣ ಆಸುರಿ ಗುಣಗಳಲ್ಲಿ ಈ ಆಸುರಿ ಗುಣ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಅದು ಕೇಳೋದಕ್ಕೆ ಆಹಾ ಚೆನ್ನಾಗಿದೆಯಲ್ಲ ಹೀಗೆ ಅಂತ. ಯಾವುದೂ ಇಲ್ಲ, ಎಸ್ ಯು ಎಮ್ ವಯಂ ವಯಂ ಅಂತ. ಹಾಗಂದರೆ ಅಲ್ಲಿಗೆ ಏನಾಯಿತು ಕೇಳಿದರೆ ಈ ಸೋಮಾರಿಗಳಾದವರಿಗೆ ಒಂದು ಒಳ್ಳೆಯ ಅವಕಾಶ. ಮತ್ತು ಅಪ್ಪ ಅಮ್ಮ ಅಣ್ಣ ತಮ್ಮ ಬಾಂಧವ್ಯ ಎಲ್ಲ ಇದೆಲ್ಲ ನೋ ಮೀನಿಂಗ್. ಇದು ನಾವು ಗಮನಿಸಬೇಕು. 10 ವರ್ಷಗಳಲ್ಲಿ ಎಲ್ಲ ಸಂಬಂಧಗಳು ಎಷ್ಟೆಷ್ಟು ರೀತಿಯ ಬದಲಾವಣೆ ಆಗ್ತಾ ಬಂದಿವೆ ಅಂತ. 10 ವರ್ಷಗಳಲ್ಲಿ ಈ ಸಂಬಂಧಗಳ ಗಾಢತೆ ಎಷ್ಟು ಸಡಿಲಾಗಿ ಹೋಗ್ತಾ ಇದೆ ಅಂತ. ಇವತ್ತು ಮದ್ದಿಗೆ ಬೇಕು ಅಂತಲೂ ಎಲ್ಲೂ ನಮಗೊಂದು ಅವಿಭಕ್ತ ಕುಟುಂಬ ಸಿಗೋದಿಲ್ಲ. ಬೇಡ, ಅಪ್ಪ ಅಮ್ಮ ಮಕ್ಕಳು ಒಟ್ಟಿಗೆ ಸದ್ಯಕ್ಕೆ ಇರ್ತಾರೆ ಕೆಲವು ಕುಟುಂಬಗಳಲ್ಲಿ, ಆದರೆ ಬಹಳಷ್ಟು ಕುಟುಂಬಗಳಲ್ಲಿ ಅದೂ ಇಲ್ಲ. ಮತ್ತೆ ಮೊದಲೇ ಕಂಡೀಷನ್, ಆ ಇಬ್ಬರು ಬೇಡದಿದ್ದವರು ಇದ್ದಾರೋ? ವಿಚಾರ ಮಾಡಿ. ಪ್ರಶ್ನೆ ಇಷ್ಟೇ, ಆ ಕ್ಷಣಕ್ಕೆ ಇದು ಚಂದ ಅವರಿಗೆ, ಆದರೆ ನಾಳೆ ಇವರಿಗೂ ಓಲ್ಡ್ ಏಜ್ ಅನ್ನೋದು ಒಂದು ಉಂಟಲ್ಲ. ಇದನ್ನೇ ಕನ್ನಡದ ಒಂದು ಒಳ್ಳೆ ಮಾತು ಹೇಳುತ್ತೆ, ಹಣ್ಣು ಎಲೆ ಬಿದ್ದಾಗ ಅದರ ಪಕ್ಕದಲ್ಲಿರುವಂಥ ಕಾಯೆಲೆ ನಕ್ಕಿತ್ತಂತೆ. ಹಾಗಾಗಿ ಯಾಕೆ ಹೇಳಿದೆ ಈ ಮಾತನ್ನು? ಈ ಆಸುರಿ ಗುಣ ಏನು ಮಾಡುತ್ತೆ ಕೇಳಿದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡು ಬಿಟ್ಟಿದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಇದನ್ನು ಚೆನ್ನಾಗಿ ತಿಳ್ಕೊ, ಬಿಡೋದಕ್ಕಪ್ಪ. ನೀ ಚೆನ್ನಾಗಿ ತಿಳ್ಕೊಳ್ಳೋದೇ ಇದ್ದರೆ ಇದನ್ನು ಆಯ್ಕೆ ಮಾಡ್ಕೊಳ್ಳೋ ಬುದ್ಧಿ ಬಂದುಬಿಟ್ಟಿತ್ತು ನಿನಗೆ. ಯಾಕೆಂದರೆ ಇದನ್ನು ಬಿಡಬೇಕು ಅಂತಾದರೆ ಇದರ ಹಿನ್ನೆಲೆಯನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ಈ ಆಸುರಿ ಗುಣವನ್ನು ಆಯ್ಕೆ ಮಾಡ್ಕೋ, ಬಿಡೋದಕ್ಕೋಸ್ಕರ ಅಂತ ಹೇಳಿ ಭಗವಂತ ಇದರಿಂದ ಆಗೋ ಎಲ್ಲ ಅನರ್ಥವನ್ನು ಹೇಳ್ತಾ ಹೋಗ್ತಾನೆ ಹೇಗೆ ಅಂತ. ಮತ್ತು ಇವರು ಕತೆ ಮುಗಿಯೋದಿಲ್ಲ, ಇನ್ನೂ ಮುಂದುವರಿಯುತ್ತದೆ. ನಾಳೆ ದಿವಸ ಈ ಚಿಂತನೆ ಕೊನೆ ಘಟ್ಟ. ನಾಳೆನೂ ಇದು ಮುಗಿಯೋದಿಲ್ಲ, ಪ್ರಾಯಶಃ 6:15 ಸೇರಿದಾಗ ಈ ಮುಂದಿನ ಭಾಗ ಏನು ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.